ಮಾಸ್ಟರ್ಸ್ ಯೂಟ್ಯೂಬ್ ಅಲ್ಲಿ ಹಾಗೆ ಝೂಮ್ ಅಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಆತ್ಮ ನಮನಗಳನ್ನ ಸಲ್ಲಿಸುತ್ತಾ ಹಾಗೆ ಈ ದಿನದ ವಿಶೇಷ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಿದ್ದೇನೆ. ಹಾಗೆ ನಮ್ಮ ಪತ್ರಿಜಿ ಗುರುಗಳಿಗೆ ಸ್ವರ್ಣಮಾಲ ಪತ್ರಿ ಅಮ್ಮನರಿಗೂ ಕೂಡ ನನ್ನ ಆತ್ಮ ನಮನಗಳನ್ನ ತಿಳಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ ಮಾಸ್ಟರ್. ಲಾಸ್ಟ್ ವೀಕ್ ನಾವು ರೀಡಿಂಗ್ ಅಲ್ಲಿ ತುಂಬಾ ವಿಚಾರಗಳನ್ನ ತಿಳಿಸಿದ್ರು ನಮ್ಗೆ ಇಲ್ಲಿ ಮಾಸ್ಟರ್ಸ್. ಅದರಲ್ಲಿ ನಮ್ಗೆ ಪಾಯಿಂಟ್ ಒಂದು ಹೇಳಿದ್ದು, ಒಬ್ಬ ವ್ಯಕ್ತಿಯು ನಿಜವಾದ ಗುರುವನ್ನ ಹೇಗೆ ಗುರುತಿಸುತ್ತಾನೆ ಅನ್ನುವ ಒಂದು ಕ್ವಶನ್. ಆ ಕ್ವಶನ್ ಅಲ್ಲಿ ಕೆಲವೊಂದು ವಿವರಣೆಗಳನ್ನ ಕೊಡ್ತಾ ಹೋದ್ರು. ಆ ವಿವರಣೆಯಲ್ಲೇ ಮುಂದುವರೆದ ಭಾಗವಾಗಿ ಒಂದು ರೇಖಾಚಿತ್ರವನ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆ ರೇಖಾಚಿತ್ರದ ತನಕ ನಮ್ಮ ಒಂದು ರೀಡಿಂಗು ಕಂಪ್ಲೀಟ್ ಆಗಿತ್ತು. ಈಗ ಅದರ ಒಂದು ಮುಂದುವರೆದ ಭಾಗದಲ್ಲಿ ರೇಖಾಚಿತ್ರ ಯಾವ ತರ ಅಂದ್ರೆ, ಕೆಳಗಿನ ರೇಖಾಚಿತ್ರವು ಆಧ್ಯಾತ್ಮಿಕ ಜ್ಞಾನ ಮತ್ತು ಬದಲಾವಣೆಯ ಚಕ್ರವನ್ನ ತೋರಿಸುತ್ತದೆ. ಈ ಒಂದು ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ ಈ ಒಂದು ರೇಖಾಚಿತ್ರ ಅಂದ್ರೆ. ಫಸ್ಟ್ ಪಾಯಿಂಟ್ ಅಲ್ಲಿ ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಒಂದು ಸ್ಪಿರಿಚುವಲ್ಗೆ ಸಂಬಂಧಪಟ್ಟ ಒಂದು ನಾಲೆಡ್ಜ್. ಹಾಗೆ ನೆಕ್ಸ್ಟ್ ಅಂದ್ರೆ ಆರೋ ಮಾರ್ಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆರೋ ಮಾರ್ಕ್ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಎರಡನೇ ಸ್ಟೆಪ್ ಅಲ್ಲಿ ನ್ಯೂನ್ಯತೆಗಳನ್ನ ಒಪ್ಪಿಕೊಳ್ಳುವುದು. ಅಂದ್ರೆ ನಮಗೆ ಏನೇನೆಲ್ಲ ನಮ್ಗೆ ನ್ಯೂನ್ಯತೆ ಇರುತ್ತೆ, ವೀಕ್ನೆಸ್ ಅಥವಾ ಏನಾದ್ರೂ ಒಂದು ಇರುತ್ತಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ಕ್ರಿಯೆ, ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಬದಲಾವಣೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ. ಲಾಸ್ಟ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ವಿವೇಕವನ್ನ ಗಳಿಸಿಕೊಳ್ಳುವುದು ಯಾವ ತರ ಅಂತ. ಈಗ ಅದರ ಒಂದು ವಿವರಣೆಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಮೇಲಿನ ಮಾಹಿತಿಯಲ್ಲಿ ಆತ್ಮಲೋಕದಿಂದ ಭೂಮಿಗೆ ಯಾವ ರೀತಿಯಲ್ಲಿ ಜ್ಞಾನವು ಹರಿದು ಬರುತ್ತದೆ ಎಂಬುದನ್ನ ತೋರಿಸಲಾಗಿದೆ. ಅಂದ್ರೆ ಈಗ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸಿದ್ರಲ್ವಾ ಆರೋ ಮಾರ್ಕ್ ಹಾಕ್ಬಿಟ್ಟು, ಇದು ಯಾವ ತರ ರೇಖಾಚಿತ್ರ ಅಂದ್ರೆ ನಮಗೆ ಗೊತ್ತಾಗ್ತಿರೋದು ಆತ್ಮಲೋಕದಿಂದ, ಆ ಒಂದು ಹೈಯರ್ ಡೈಮೆನ್ಷನ್ ಲೋಕದಿಂದ ಈ ಭೂಮಿ ಮೇಲೆ ನಾವ್ ಯಾರ್ಯಾರು ಬಂದಿದ್ವಿ, ನಮಗೆ ನಮ್ಮ ನಾಲೆಡ್ಜ್ ನಮಗೆ ಹೇಗೆ ಸಿಗುತ್ತೆ. ಎಷ್ಟೋ ಜನಕ್ಕೆ ನಾಲೆಡ್ಜ್ ಹೆಂಗ್ ಸಿಗ್ತಾ ಇರುತ್ತೆ ಅಂದ್ರೆ ಅವ್ರಿಗೆ ಹಾಗೆ ತಟ್ಟ ಅಂತ ಹೇಳ್ತಾ ಇರ್ತಾರೆ. ಧ್ಯಾನಕ್ಕೆ ಬಂದಿರೋರು ತುಂಬಾ ಜನ ಆ ನಾಲೆಡ್ಜ್ ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಯಾವ ಬುಕ್ ನೋಡ್ತಾರಲ್ಲ, ಯಾವ್ದನ್ನು ಒಂದು ತಿಳ್ಕೊಂಡ್ ಬಂದಿರಲ್ಲ, ಬಟ್ ಆದ್ರೆ ಪಟ್ ಅಂತ ಹೇಳ್ತಾ ಹೋಗ್ತಿರ್ತಾರೆ, ತಿಳಿಸ್ತಾ ಹೋಗ್ತಾ ಇರ್ತಾರೆ. ಹೇಗೆ ಬರುತ್ತೆ ಅದು ಆತ್ಮಲೋಕದಿಂದ ಭೂಮಿಗೆ ಯಾವ ರೀತಿಯಲ್ಲಿ ಅದು ಜ್ಞಾನ ಹರಿದು ಬರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿರೋದು. ಆ ತರದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜ್ಞಾನವನ್ನ ಕೊಟ್ಟದ್ದು ಭಗವಂತನೇ, ಅಂದ್ರೆ ಮೂಲ ರೂಪಿ ಭಗವಂತ ಪರಮಾತ್ಮ, ಆತನಿಂದ ಸಿಕ್ಕ ಒಂದು ಜ್ಞಾನ. ಆತನಿಂದನೇ ನಮಗ್ ಬರ್ಬೇಕಲ್ವಾ. ಒಂದು ಮೂಲ ಅಂದ್ರೆ ಒಂದು ಫೌಂಡೇಶನ್ ಆತನಿಂದ ಬಂದಾಗ್ಲೇನೆ ಒಬ್ರಿಂದ ಒಬ್ರಿಗೆ, ಮತ್ತೊಬ್ರಿಂದ ಇನ್ನೊಬ್ರಿಗೆ ಅದು ಟ್ರಾನ್ಸ್ಫರ್ ಆಗ್ತಾ ಅಥವಾ ತಿಳುವಳಿಕೆನ ಗಳಿಸ್ಕೊಳ್ತಾ ನಾವು ಹೋಗ್ತೀವಿ. ಆ ಭಗವಂತ ಕೊಟ್ಟ ಜ್ಞಾನ ಅವನಿಂದ ಅದು ಚೇತನ ಆತ್ಮಗಳಿಗೆ ವರ್ಗಾವಣೆ ಆಗುತ್ತೆ. ಆತನಿಂದ ಈ ಒಂದು ಚೇತನ ಆತ್ಮ ಅಂದ್ರೆ ನಮ್ಗೇನೆ ಚೇತನ ಆತ್ಮಗಳಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಚೇತನ ಆತ್ಮಗಳು ಭೂಮಿಗೆ ಆ ಜ್ಞಾನವನ್ನ ಪಸರಿಸುತ್ತಾರೆ. ಈ ಒಂದು ಜ್ಞಾನವನ್ನ ಚೇತನ ಆತ್ಮಗಳು ಪಸರಿಸ್ತಾ ಹೋಗ್ತಾರೆ ಭೂಮಿ ಮೇಲೆ ಬಂದು. ಅಂದ್ರೆ ಒಂಥರ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್, ಆ ತರದ ಚೇತನ ಆತ್ಮಗಳು ಇಲ್ಲಿ ಭೂಮಿಗೆ ಬಂದ್ಬಿಟ್ಟು ಇಲ್ಲಿ ಆ ಒಂದು ಜ್ಞಾನವನ್ನ ಹಂಚ್ಕೊಳ್ತಾ ಇರ್ತಾರೆ. ಎಕ್ಸಾಂಪಲ್ ಬಸವಣ್ಣವ್ರಾಗಿರ್ಬೋದು, ಅಥವಾ ಸಂತ ಕಬೀರ್ ಆಗಿರ್ಬೋದು, ಯೇಸು ಪ್ರಭು ಆಗಿರ್ಬೋದು, ಅಥವಾ ಬುದ್ಧ ಆಗಿರ್ಬೋದು, ಇನ್ನು ಅನೇಕ ಮಹನೀಯರೆಲ್ಲ ಇದ್ದಾರೆ. ಬಹಳ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗುತ್ತೆ ಲಿಸ್ಟ್ ಕೂಡ. ಆ ತರಹದ ಮಹನೀಯರ ಮಾಸ್ಟರ್ಸ್ ಎಲ್ಲ ಬಂದಿದ್ರಲ್ವಾ ಇಲ್ಲಿಗೆ. ಅದೇ ಒಂದು ಜ್ಞಾನವನ್ನ ಪರಮಾತ್ಮನಿಂದ ಪಡೆದ ಜ್ಞಾನವನ್ನ ಹಂಚಲಿಕ್ಕೆ ಅಲ್ಲಿ ಬಂದಿದ್ದವರು. ಆ ತರ ನಾವು ಅವ್ರನ್ನ ಕನ್ಸಿಡರ್ ಮಾಡ್ತೀವಿ. ಕರಾಳ ಯುಗದಲ್ಲಿ ಬೆಳಕನ್ನ ಹರಡಲು ಹಲವಾರು ಚೇತನ ಆತ್ಮಗಳು ಭೂಮಿಯಲ್ಲಿ ಪುನರ್ಜನ್ಮವನ್ನ ಪಡೆಯುತ್ತಾರೆ. ಅಂದ್ರೆ ಕರಾಳ ಯುಗ ಅಂದ್ರೆ ಈಗ ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಇರುವಂತಹ ಯುಗ ಕಲಿಯುಗ. ಸಾಮಾನ್ಯವಾಗಿ ಹೇಳೋದಾದ್ರೆ ಕಲಿಯುಗ. ಈ ಒಂದು ಕರಾಳ ಯುಗದಲ್ಲಿ ಒಂದು ಒಳ್ಳೆಯ ಜ್ಞಾನವನ್ನ ಹಂಚೋದಿಕ್ಕೋಸ್ಕರ, ಬೆಳಕನ್ನ ಹರಡೋದಕ್ಕೋಸ್ಕರ, ಆ ಬೆಳಕನ್ನ ಇನ್ನೊಬ್ರಿಗೆ ಹಂಚೋದಿಕ್ಕೋಸ್ಕರ ಈ ಭೂಮಿಯಲ್ಲಿ ಪುನರ್ಜನ್ಮವನ್ನ ಅವ್ರು ಪಡೀತಾರೆ. ನೀವು ಅವರನ್ನ ಗುರುತಿಸಬೇಕು, ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಯಾವ ತರ ಅಂತ ಗೊತ್ತಾಗಲ್ಲ. ಸಾಮಾನ್ಯ ಮನುಷ್ಯರಾಗಿ ಅವ್ರು ಬಂದಿರ್ತಾರೆ, ಆದ್ರೆ ನಾವು ಅವ್ರನ್ನ ಗುರುತಿಸೋದ್ರಲ್ಲಿ ಸಹಜವಾಗಿ ಫೇಲ್ ಆಗ್ತೀವಿ. ಶ್ರೀಕೃಷ್ಣ ಪರಮಾತ್ಮನನ್ನೇ ಪರಮಾತ್ಮ ಆತ ಒಂದು ಗಾಡ್ ಅಂತಾನೆ ಯಾರು ಒಪ್ಕೊಂಡಿರ್ಲಿಲ್ಲ. ಎಲ್ಲರೂ ಸಹಜವಾಗಿ ಅರ್ಧ ಜನ ಹಂಗಿದ್ರೆ, ಇನ್ನೊಂದ್ ಅರ್ಧ ಜನ ಆತನ ಒಪ್ಕೊಂಡಿದ್ರು. ಅರ್ಧ ಜನಕ್ಕೆ ರಿಯಲೈಸೇಷನ್ ಆಗಿತ್ತು, ಇನ್ನು ಅರ್ಧ ಜನಕ್ಕೆ ರಿಯಲೈಸೇಷನ್ ಆಗಿರ್ಲಿಲ್ಲ. ಅವನೊಬ್ಬ ತೀರಾ ಸಾಮಾನ್ಯ ಮನುಷ್ಯ ಅನ್ನೋ ತರನೇ ಟ್ರೀಟ್ ಮಾಡ್ತಾ ಇದ್ರು.
ಆತ ಹೋದ್ಮೇಲೆ ಆತನನ್ನ ಪೂಜಿಸೋದು ಇನ್ನು ಜಾಸ್ತಿ ಆಗ್ತಾ ಹೋಯ್ತು. ಈಗ್ಲೂ ಕೂಡ ನಾವೆಲ್ಲ ಪೂಜಿಸ್ತೀವಲ್ವಾ, ಆ ತರದಲ್ಲಿ ಅವ್ರನ್ನ ನಾವು ಗುರ್ತಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏಕೆ ಅಂದರೆ ಅವರಿಂದ ನಿಮಗೆ ಅರಿವು ದೊರೆಯುತ್ತದೆ, ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಯಾವಾಗ ಶಿಷ್ಯನು ತಯಾರಾಗುತ್ತಾನೋ ಆಗ ಗುರುವು ಅವನ ಆಧ್ಯಾತ್ಮಿಕ ಪ್ರಗತಿಗಾಗಿ ಶಿಷ್ಯನ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ನಾವು ಪ್ರಿಪೇರ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಬಹಳ ಜನಕ್ಕೆ ಅದು ಅರಿವಾಗಿರ್ಬೋದು ಅಂದ್ಕೊಂತೀನಿ. ಈಗ ಶಿಷ್ಯ ಒಂದು ಸ್ಟೂಡೆಂಟ್ ರೆಡಿ ಆದಾಗ ಆಟೋಮೆಟಿಕ್ ಆಗ್ಲಿ ಗುರು ಅನ್ನೋರು ಸಿಕ್ಕೇ ಸಿಗ್ತಾರೆ, ನಮಗೆ ಏನಾದ್ರು ತಿಳಿಸೋದಕ್ಕೆ ಹೇಳೋದಿಕ್ಕೆ ಅಂತ ಒಂದು ಸಹಜ ಪ್ರಕ್ರಿಯೆ. ಆದ್ರೆ ಇಲ್ಲಿ ಸ್ಪಿರಿಚುವಲ್ ಅಲ್ಲಿ ನಮಗೆ ನಾವು ಸ್ಟೂಡೆಂಟ್ ಆದವರು ನಾವು ರೆಡಿ ಆದ್ವಿ ಅಂದ್ರೆ ಕಂಪ್ಲೀಟ್ ಆಗಿ ಒಪ್ಕೊಳ್ತೀವಿ, ತಿಳ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ನಮಗೆ ಜ್ಞಾನ ಬೇಕು, ಕಲಿತೀವಿ ಅಂತ ನಾವು ಪ್ರಿಪೇರ್ ಆದಾಗ, ಮಾನಸಿಕವಾಗಿ ದೈಹಿಕವಾಗಿ ಎರಡೂ ರೀತಿಯಲ್ಲಿ ನಾವು ಪ್ರಿಪೇರ್ ಆದಾಗ ಅದನ್ನ ಐಡೆಂಟಿಫೈ ಮಾಡಿ ಮಾಸ್ಟರ್ಸ್ ಗುರು, ಯಾವ ಒಬ್ಬ ಗುರು ನಮಗೆ ಅಗತ್ಯ ಇರುತ್ತೆ ಆ ಗುರುವನ್ನ ನಮ್ಮ ಮುಂದೆ ಬರೋ ತರ ಮಾಡ್ತಾರೆ. ಅಥವಾ ಆಸ್ಟ್ರಲ್ ಆದ್ರೂ ಅಲ್ಲಾದ್ರೂ ಗುರುಗಳು ಸಿಗೋ ತರ ಆದ್ರೂ ಆಗ್ಬೋದು, ಇಲ್ಲ ಫಿಸಿಕಲಿನೇ ಡೈರೆಕ್ಟ್ ಆಗಿ ಗುರು ನಮ್ಗೆ ಸಿಗೋ ತರನೂ ಆಗ್ಬೋದು. ಅಂದ್ರೆ ಇಲ್ಲಿ ಮೇನ್ ಬೇಕಾಗೋದು ಶಿಷ್ಯ ಪ್ರಿಪೇರ್ ಆಗಿರ್ಬೇಕು, ನಾವುಗಳು ಪ್ರಿಪೇರ್ ಆಗಿರ್ಬೇಕು ಇಲ್ಲಿ. ಆಗ ಆಧ್ಯಾತ್ಮಿಕ ಪ್ರಗತಿಗಾಗಿ ಆ ಗುರುವು ಶಿಷ್ಯನ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಒಮ್ಮೆ ನಿಮಗೆ ಆಧ್ಯಾತ್ಮಿಕ ಅರಿವು ದೊರಕಿತೆಂದರೆ ಸರಿ ತಪ್ಪುಗಳ ವ್ಯತ್ಯಾಸ ನಿಮಗೆ ತಿಳಿಯುತ್ತಾ ಹೋಗುತ್ತದೆ. ಇಲ್ಲೆಲ್ಲ ಧ್ಯಾನಕ್ಕೆ ಬಂದಿರೋರಿಗೆ ಮುಂಚೆ ಎಲ್ಲ ನಾವ್ ಒಂಥರ ಇದ್ವಿ. ಈಗ ಧ್ಯಾನಕ್ಕೆ ಬಂದ ಮೇಲೆ ಕೆಲವೊಂದು ಗುರುಗಳನ್ನ ಆಸ್ಟ್ರಲ್ಲಿ ಅಥವಾ ಫಿಸಿಕಲಿ ನಾವ್ ಮೀಟ್ ಆದಾಗ, ತಿಳ್ಕೊಂಡಾಗ, ಕೇಳಿದಾಗ, ಅಥವಾ ಈ ತರ ಸಜ್ಜನ ಸಂಗತಿ ಅಥವಾ ಈ ತರ ರೀಡಿಂಗ್ಸ್ ಎಲ್ಲ ಕೇಳ್ದಾಗ ನಮಗೆ ಅರಿವಾಗ್ತಾ ಹೋಗುತ್ತೆ, ನಾಲೆಡ್ಜ್ ಪಡ್ಕೊಳ್ತಾ ಹೋಗ್ತೀವಿ. ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದನ್ನ ನಾವು ತೆಗ್ದು ಹಾಕ್ಬೇಕು, ಯಾವ್ದನ್ನ ನಾವು ಇಟ್ಕೋಬೇಕು, ಯಾವ್ದನ್ನ ಮಾತಾಡ್ಬೇಕು, ಯಾವ್ದನ್ನ ಮಾತಾಡಬಾರ್ದು, ಹಿಂಗೆ ಅನೇಕ ತರದ ಒಂದು ವಿಚಾರ ವಿನಿಮಯಗಳನ್ನ ಫಿಲ್ಟರ್ ಮಾಡ್ತಾ ಬರ್ತೀವಿ. ನಾವು ಫಿಲ್ಟರ್ ಕೂಡ ಹಾಗೆ ಅಲ್ವಾ, ಎಷ್ಟು ಸ್ವಚ್ಛವಾದ ನೀರ್ ಕುಡಿಬೇಕಂತ ಇಂಟೆನ್ಷನ್ ಇರುತ್ತೆ ನಮಗೆ. ಅಂದ್ರೆ ಎಲ್ಲ ಕ್ಲಿಯರ್ ಆಗ್ಬಿಟ್ಟು ನೀಟಾಗಿರೋ ನೀರ್ ಕುಡಿಬೇಕಂತ ನಾವ್ ಹೇಗೆ ಇಷ್ಟ ಪಡ್ತೀವೋ ಅದೇ ತರಹದಲ್ಲಿ ನಮ್ಮಲ್ಲಿ ಇರುವಂತಹ ಒಂದು ಆಲೋಚನೆ ಇರ್ತಾವಲ್ಲ, ಕೆಟ್ಟ ಹಾಗೂ ಮತ್ತು ಸರಿ ಆಲೋಚನೆ ಎರಡು ಇರುವ ಆಲೋಚನೆಯನ್ನ ಆಗ ಅದನ್ನ ಡಿವೈಡ್ ಮಾಡ್ಬಿಟ್ಟು ಒಳ್ಳೆ ಆಲೋಚನೆಗಳನ್ನ ಇಟ್ಕೊಳ್ಳೋದು, ಕೆಟ್ಟ ಆಲೋಚನೆಗಳನ್ನ ಹೊರಗೆ ಹಾಕೋದು, ಆ ಒಂದು ಪ್ಯೂರಿಫಿಕೇಶನ್ ನಮ್ಮ ದೇಹದಲ್ಲಿ ನಡೀತಾ ಹೋಗುತ್ತೆ. ಆಗ ಅಂದ್ರೆ ಇದು ಎಲ್ಲ ನಡೆಯೋದು ಈ ಒಂದು ಆಧ್ಯಾತ್ಮಿಕ ಅರಿವು ದೊರಕಿದ ಮೇಲೆ, ಅವಾಗ ಮಾತ್ರ ಅದು ಆಗುತ್ತೆ. ಎರಡನೆಯ ಸ್ಟೆಪ್ ಅಂದ್ರೆ ನೆಕ್ಸ್ಟ್ ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ಆದ್ಮೇಲೆ ನೆಕ್ಸ್ಟ್ ಯಾರೋ ಮಾರ್ಕ್ ತೋರಿಸ್ಬಿಟ್ಟು ಕೆಳಗಡೆ ತೋರಿಸಿದರೆ ಆ ನ್ಯೂನ್ಯತೆಗಳನ್ನ ಒಪ್ಪಿಕೊಳ್ಳುವುದು. ಅಂದ್ರೆ ಒಂದು ನಮ್ಮ ಏನೇನ್ ವೀಕ್ನೆಸ್ ಇರುತ್ತೆ, ಯಾವ ಒಂದು ನ್ಯೂನ್ಯತೆ ನಾವು ಅದಕ್ಕೆ ಒಳಗಾಗಿರ್ತೀವಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನ್ಯೂನ್ಯತೆಗಳನ್ನ ಒಪ್ಪಿಕೊಳ್ಳೋದು ಅಂದ್ರೆ ನಿಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುವುದು. ನಾವೇನಾದ್ರು ತಪ್ಪು ಮಾಡಿರ್ತೀವಿ, ಬಟ್ ಅದಂದ್ರೆ ತಪ್ಪು ಅಂತ ಒಪ್ಕೊಳ್ಳಲ್ಲ, ಅಲ್ಲಿ ನಮ್ಗೆ ಒಂದ್ ಸ್ವಲ್ಪ ಈಗೋ ಅಡ್ಡ ಬಂದ್ಬಿಡುತ್ತೆ. ಇಲ್ಲ ನಾನ್ ಮಾಡಿದ್ದೆ ಕರೆಕ್ಟು ಅಂತ ನಾವು ಕೆಲವೊಂದ್ಸಲ ವಾದ ಮಾಡ್ತಾ ಇರ್ತೀವಲ್ವಾ, ಆ ತರ ಮಾಡುವ ಬದಲು ನಾನ್ ಮಾಡಿದ್ದೆ ಹೌದು ಇದು ತಪ್ಪು, ನಾನ್ ಮಾಡಿದೀನಿ, ಅದ್ ಕರೆಕ್ಟ್, ನಾನ್ ಮಾಡ್ಬಾರ್ದಾಗಿತ್ತು, ಜಸ್ಟ್ ಅಷ್ಟ ಅಂದ್ಕೊಂಡು ನಮ್ಮ ತಪ್ಪನ್ನ ರಿಯಲೈಸ್ ಮಾಡ್ಕೊಂಡ್ವಿ ಅಂದ್ರೆ ಅದು ಒಂದ್ ರೀತಿ ಒಳ್ಳೆ ಒಂದು ಪ್ರಗತಿ ಕೂಡ, ಅದು ಕೂಡ ಪ್ರಗತಿನೇ, ನಮ್ಮ ತಪ್ಪನ್ನ ನಾವು ಒಪ್ಕೊಳ್ಳೋದು. ಇದನ್ನ ಹೇಳ್ತಾ ಇರೋದು ಇಲ್ಲಿ, ತಪ್ಪುಗಳನ್ನ ಒಪ್ಪಿಕೊಳ್ಳೋದು. ಅದು ಎಲ್ಲರಲ್ಲೂ ನ್ಯೂನ್ಯತೆಗಳಿವೆ, ಅವುಗಳನ್ನ ಗುರುತಿಸಿ ನಿರ್ಮೂಲನೆ ಮಾಡುವುದು ಮುಂದಿನ ಕೆಲಸ. ಎಲ್ಲರಲ್ಲೂ ಇರುತ್ತೆ, ಒಬ್ರು ಇಬ್ರು ಅಂತ ಅಲ್ಲ. ಭೂಮಿ ಮೇಲೆ ಬಂದಿವಂದ್ಮೇಲೆ ಒಬ್ರಲ್ಲ ಒಬ್ರಿಗೆ ಒಂದಲ್ಲ ಒಂದು ನ್ಯೂನ್ಯತೆ ಅನ್ನೋದು ಇದ್ದೇ ಇರುತ್ತೆ. ನಿರ್ಮೂಲನೆ ಮಾಡಬೇಕೆಂಬ ಉದ್ದೇಶವಷ್ಟೇ ಸಾಕಾಗುವುದಿಲ್ಲ, ಸ್ವತಃ ಕಾರ್ಯ ಸಾಧನೆ ಮಾಡಬೇಕು. ಅಂದರೆ ಖುದ್ದಾಗಿ ಆ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಬೇಕು. ಅಂದ್ರೆ ನಾವ್ ಏನ್ ತಪ್ಪು ಮಾಡಿರ್ತೀವಿ ಅದನ್ನ ಒಪ್ಕೊಂಡು ಅದನ್ನ ಮತ್ತೆ ಅದನ್ನ ಸರಿ ಮಾಡ್ಕೊಳ್ಳೋದು. ಅದನ್ನ ವಾದ ಮಾಡೋದ್ಕಿಂತ ಸರಿ ನನಗ್ ತಪ್ಪು ಮಾಡಿದೀನಿ, ಅದನ್ನ ಇನ್ನೊಮ್ಮೆ ಆತರ ತಪ್ಪು ಮಾಡ್ಬಾರ್ದು, ಅದಕ್ ಸರಿಯಾಗಿ ನಮ್ಮಲ್ಲಿ ನಾವು ಒಂದು ಕೆಲಸ ಮಾಡೋದು, ನಮ್ಮ ಮೇಲೆ ನಮಗೆ ಒಂದು ವರ್ಕ್ ಮಾಡೋದು, ನಮಗೆ ನಾವು ಅದನ್ನ ಸರಿ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡೋದು. ಕ್ರಿಯೆ ನೆಕ್ಸ್ಟ್ ಸ್ಟೆಪ್ ಬಂದಿದೆ. ಕ್ರಿಯೆ ಅಂದ್ರೆ ಬದಲಾವಣೆ ಅಂತ, ಮೂರನೆಯ ಹೆಜ್ಜೆ ಇದು. ಒಬ್ಬ ವ್ಯಕ್ತಿಗೆ ತನ್ನ ನ್ಯೂನ್ಯತೆಗಳು ತಿಳಿದಿದ್ದು ಬದಲಾಗಲು ಮನಸ್ಸು ಮಾಡಲಿಲ್ಲವೆಂದರೆ ಅವನಿಗೆ ಬದಲಾಗುವ ಇಚ್ಛೆ ಇಲ್ಲವೆಂದೇ ಅರ್ಥ. ಗೊತ್ತಿರುತ್ತೆ ನನ್ಗೆ ಹಿಂಗಿದೀನಿ, ನನ್ಗೆ ಈ ತರ ಅಹಂಕಾರ ಇದೆ, ನನ್ಗೆ ಈ ತರ ತುಂಬಾ ಆಸೆ ಇದೆ, ತುಂಬಾ ಮೋಹ ಇದೆ, ಅಥವಾ ಸಮಥಿಂಗ್ ಏನೇನೋ ಅವ್ರಿಗೆ ಬೇರೆ ಯಾವ ಸಂಬಂಧಪಟ್ಟ ಹಾಗೆ ಒಂದು ನ್ಯೂನ್ಯತೆ ಇರುತ್ತೋ ಅದಿರುತ್ತೆ. ಅದನ್ನ ಒಪ್ಪಿಕೊಂಡು ಬದಲಾಗಕ್ಕೆ ಚೇಂಜಸ್ ಆಗೋಕೆ ಅವ್ರಿಗೆ ಸಾಧ್ಯ ಆಗ್ತಿರಲ್ಲ, ಇಷ್ಟ ಆಗ್ತಿರಲ್ಲ. ಗೊತ್ತಿದ್ದು ಕೂಡ ಅವರು
ಅದು ಇಚ್ಛೆ ಪಡ್ಲಿಲ್ಲ ಚೇಂಜಸ್ ಆಗೋದಕ್ಕೆ ಅಂತಂದ್ರೆ ಅವ್ರಿಗೆ ಇಷ್ಟನೇ ಇಲ್ಲ ಅಂತ ಅರ್ಥ. ಕಂಪ್ಲೀಟ್ ಆಗಿ ಅವ್ರಿಗೆ ಆತರ ಚೇಂಜ್ ಆಗಕ್ ಇಷ್ಟ ಇಲ್ಲ. ತಪ್ಪು ಒಪ್ಪಿಕೊಳ್ಳುವುದರ ನಿಜವಾದ ಅರ್ಥವೇ ಬದಲಾವಣೆಗೆ ಸಿದ್ಧರಾಗುವುದು, ಅಂದ್ರೆ ಸಿದ್ಧರಿರುವುದು. ನಾವು ತಪ್ಪು ಒಪ್ಕೊಂಡಿದೀವಿ ಅಂದ ತಕ್ಷಣ ಅಲ್ಲಿ ಚೇಂಜಸ್ ಆಗ್ತೀವಿ ಅನ್ನೋ ಒಂದು ಮನಸ್ಸು ಅಲ್ಲಿ ಇದ್ದೇ ಇರುತ್ತೆ. ನಾವು ತಪ್ಪೇ ಒಪ್ಪಿಕೊಳ್ಳಲ್ಲ ಅಂತಂದ್ರೆ ನಮಗೆ ಅಲ್ಲಿ ಚೇಂಜ್ ಆಗೋ ಮನಸ್ಸು ಇರೋದಿಲ್ಲ. ಇದು ನಮಗೆ ಅದನ್ನ ಕ್ಲಿಯರ್ ಆಗಿ ನಮಗೆ ತಿಳಿಸ್ತಾ ಇದ್ದಾರೆ. ಮತ್ತು ಈ ಕ್ರಿಯೆಯು ಆಧ್ಯಾತ್ಮಿಕ ಕ್ರಿಯೆಯೇ ಆಗಿದೆ, ಇದು ಕೂಡ ಒಂದು ಸ್ಪಿರಿಚುವಲ್ ಪ್ರೋಸೆಸ್ಸೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಮ್ನೆ ಇವೆಲ್ಲ ಸಣ್ಣ ಪುಟ್ಟವು ಅಂತ ನಮಗೆ ಅನ್ಸಿದ್ರು ಕೂಡ ಇದ್ರಲ್ಲಿ ಕೂಡ ಪ್ರತಿ ಒಂದೊಂದ್ರಲ್ಲೂ ಕೂಡ ಒಂದೊಂದು ಸ್ಟೆಪ್ ಅಲ್ಲಿ ಕೂಡ ನಮಗೆ ಅರ್ಥ ಆಗೋ ತರದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಸ್ಪಿರಿಚುವಲ್ ಸ್ಟೆಪ್ಸೇ, ಆಧ್ಯಾತ್ಮಿಕ ಹೆಜ್ಜೆಗಳೇ. ಇದು ಕೂಡ ಬೇರೆಯವರಿಗೆ ಸಹಾಯ ಮಾಡುವ ಮೊದಲು ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳಬೇಕು. ಮತ್ತೊಬ್ಬರ ಮೇಲೆ ಸಕಾರಾತ್ಮಕ ಪರಿಣಾಮವನ್ನ ಬೀರಬೇಕಾದರೆ ಮೊದಲು ನೀವು ಆಧ್ಯಾತ್ಮಿಕವಾಗಿ ಸರಿ ಇರಬೇಕು. ಅಂದ್ರೆ ನಾವೇ ಇದು ಇಲ್ಲ ಅಂದ್ರೆ ಬೇರೆಯವ್ರಿಗೆ ನಾವು ಅದನ್ನ ಸರಿ ಇರೋದಕ್ಕೆ ಕೇಳೋದಕ್ಕೂ ಆಗೋದಿಲ್ಲ. ನಿಮ್ಗೆ ನೀವೇ ಸಹಾಯ ಮಾಡ್ಕೋಬೇಕು ಅಂತ ನಮ್ಗೆ ಹೇಳ್ತಿದ್ದಾರೆ. ಜನರಲಿ ನಾವು ಅವ್ರಿಗೆ ಸಹಾಯ ಮಾಡ್ದೆ ಇವ್ರಿಗೆ ಸಹಾಯ ಮಾಡ್ದೆ ಇವ್ರಿಗೆ ಮಾಡ್ಬೇಕು ಅಂತ ಒಂದು ಮನಸ್ಸು ಇಟ್ಕೊಂಡಿರ್ತೀವಿ, ಅದೆಲ್ಲ ಹೇಳ್ತಾ ಇರೋದಿಲ್ಲಿ. ಅಲ್ಲಿ ನಮ್ಮ ನ್ಯೂನ್ಯತೆಗಳನ್ನ ಸರಿಪಡಿಸೋದಿಕ್ಕೆ, ಹಾಗೆ ನಮ್ಮ ಆ ನ್ಯೂನ್ಯತೆಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಬದಲಾಗೋದಿಕ್ಕೋಸ್ಕರ ನಮಗೆ ನಾವೇ ಮಾಡಿಕೊಳ್ಳುವ ಒಂದು ಸಹಾಯ ಅಂತ ನಮಗೆ ತಿಳಿಸ್ತಾ ಇದ್ದಾರೆ. ಮೊದಲು ನೀವು ಆಧ್ಯಾತ್ಮಿಕವಾಗಿ ಸರಿ ಇರಬೇಕು. ನಿಮ್ಮ ಪ್ರೀತಿ ಪಾತ್ರರೋ ಸ್ನೇಹಿತರೋ ತಪ್ಪು ಮಾಡಿದಾಗ ಅವರಿಗೆ ಅದನ್ನ ನಿಧಾನವಾಗಿ ತಿಳಿಸಿ ಹೇಳಿ. ವಿನಮ್ರರಾಗಿರಬೇಕೆಂದು ಬುದ್ಧಿ ಹೇಳಿದರೆ ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಸ್ವತಃ ನೀವೇ ಒಬ್ಬ ಅಹಂಕಾರಿಯಾಗಿದ್ದರೆ ಬೇರೆಯವರನ್ನ ಬದಲಿಸುವ ಪ್ರಯತ್ನ ಬೇಡ. ನೀವೇ ಬದಲಾಗಲಿಲ್ಲವೆಂದ ಮೇಲೆ ಬೇರೆಯವರು ಬದಲಾಗಬೇಕೆಂಬ ಅಪೇಕ್ಷೆ ಏಕೆ? ತುಂಬಾ ಸಹಜವಾಗಿ ಮನೆಗಳಲ್ಲಿ ಕೂಡ ನಡೀತಾ ಇರುತ್ತೆ. ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಆಗಿರ್ಬೋದು, ಇಲ್ಲ ಮಕ್ಕಳಲ್ಲಾಗಿರ್ಬೋದು, ಅಕ್ಕ ತಂಗಿಯರಲ್ಲಾಗಿರ್ಬೋದು, ಯಾರಲ್ಲಾದ್ರೂ ಸಹ ಒಂದಲ್ಲ ಒಂದು ಈ ತರದ ಒಂದು ಬದಲಾವಣೆ ಆಗದೆ ಇರೋದು. ಇಲ್ಲ ನಾನು ಇರೋದೇ ಹಿಂಗೆ ಅಂತ ಕೆಲವ್ರು ಹೇಳ್ತಿರ್ತಾರೆ. ಅವ್ರು ಹಿಂಗೆ ಇದ್ರು ಕೂಡ ಇಲ್ಲ ನೀನ್ ಈ ತರ ಇದೀಯ ಅಂತ ಬೆಟ್ಟಿಟ್ಟು ತೋರಿಸ್ತಾ ಇರ್ತಾರೆ, ನೀನ್ ಹಿಂಗ್ ಚೇಂಜ್ ಆಗುವಂತ. ಬಟ್ ಆದ್ರೆ ಅವರೇ ಚೇಂಜ್ ಆಗಿರಲ್ಲ. ಅವರಲ್ಲಿರೋದೇ ಎಲ್ಲ ಒಂದು ಅರಿಷಟ್ ವರ್ಗಗಳೆಲ್ಲ ತುಂಬಿ ತುಳುಕ್ತಾ ಇರುತ್ತೆ. ಆದ್ರೆ ಇನ್ನೊಬ್ರ ಹತ್ರ ಬೆಟ್ ಮಾಡಿ ತೋರಿಸ್ತಾ ಅದನ್ನ ಹೇಳ್ತಾ ಇರ್ತಾರೆ, ಇಲ್ಲ ನೀನ್ ಈ ತರ ಇದೀಯ ಆ ತರ ಇದೀಯ ಅಂತ. ಅದ್ರ ಒಂದ್ ರೀತಿಯಲ್ಲಿ ಅಹಂಕಾರದಿಂದ ಬಿಹೇವ್ ಮಾಡ್ತಾ ಇರ್ತಾರೆ. ಅವರೇ ಬದ್ಲಾಗಿಲ್ಲ ಅಂದ್ಮೇಲೆ ಬೇರೆಯವ್ರನ್ನ ಬದ್ಲಾಗ್ಲಿ ಅಂತ ಹೇಳೋದಕ್ಕೆ ರೈಟ್ಸ್ ಇರೋದಿಲ್ಲ ಅಲ್ವಾ? ಅಲ್ಲದೆ ಯಾವ ಬದಲಾವಣೆಯು ವಿನಮ್ರತೆ ಇಲ್ಲದಿದ್ದರೆ ಸಾಧ್ಯವಿಲ್ಲವೆಂಬುದು ನೆನಪಿರಲಿ. ಅಂದ್ರೆ ಒಂದು ವಿನಮ್ರತೆ ಮೀನ್ಸ್ ಒಂದು ವಿನಯವಂತಿಕೆ. ಆ ವಿನಯವಂತಿಕೆ ಇಲ್ಲ ಅಂದ್ರೆ ಆ ಬದಲಾವಣೆ ಅನ್ನೋದು ಸಾಧ್ಯ ಇರೋದಿಲ್ಲ. ಅಲ್ಲಿ ಒಂದು ಬೇಕಾಗಿರೋದು ಅದೇ. ಒಬ್ಬ ಸ್ಟೂಡೆಂಟಿಗೆ ಏನೇ ಒಂದು ಕಲಿಬೇಕಂದ್ರೆ ಬೇಕಾಗಿರೋದು ವಿನಯ ಬೇಕು ಅಲ್ವಾ? ಈಗ ಒಬ್ಬ ಗುರು ಹೇಳ್ಕೊಡ್ತಾರೆ, ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡ್ತಾರೆ, ಟೀಚರ್ ಹೇಳ್ಕೊಟ್ಟ ತಕ್ಷಣ ಅರ್ಥ ಆದ್ರೆ ಸರಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಬೇಕು, ಕೇಳಿ ಅರ್ಥ ಮಾಡ್ಕೊಂಡ್ ಬರ್ಕೋಬೇಕು. ಅದನ್ನೆಲ್ಲ ಕೇಳ್ಬೇಕಾದ್ರೆ ಹೇಗಿರ್ಬೇಕು ಅವ್ರ ಬಿಹೇವಿಯರ್? ವಿನಮ್ರತೆಯಿಂದ ವಿನಯವಂತಿಕೆಯಿಂದ ಇರ್ಬೇಕು. ನಾವು ರ್ಯಾಶ್ ಆಗಿ ನಂಗೆ ಅರ್ಥ ಆಗ್ಲಿಲ್ಲ ಹೇಳ್ಕೊಡು, ಅಥವಾ ನಂಗೆ ಅರ್ಥ ಆಗ್ಲಿಲ್ಲ ನಂಗೆ ಅದು ತಿಳಿಸ್ಕೊಡಿ, ಈ ತರ ಒಂದು ರೀತಿಯಲ್ಲಿ ಅಹಂಕಾರಿಯಾಗಿ ಬಿಹೇವ್ ಮಾಡಿದ್ರು ಅಂದ್ರೆ ಯಾವ ಟೀಚರ್ಗೆ ಅಥವಾ ಯಾವ ಗುರುಗೆ ಆಗ್ಲಿ ಹೇಳ್ಕೊಡ್ಬೇಕು ತಿಳಿಸ್ಕೊಡ್ಬೇಕು ಅಂತ ಅನ್ಸುತ್ತೆ ಹೇಳಿ? ಅನ್ಸಲ್ಲಲ್ವಾ? ಅದೇ ತರದಲ್ಲಿ ವಿನಮ್ರತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಹೇಳ್ತಾ ಇರೋದು ನಮಗೆ. ಅದನ್ನ ನಾವು ಚೇಂಜಸ್ ಆಗೋದಕ್ಕೆ ಸಂಬಂಧಪಟ್ಟಂಗೆ ಒಮ್ಮೆ ನೀವು ಬದಲಾವಣೆಗೆ ಕ್ರಮವನ್ನ ತೆಗೆದುಕೊಂಡು ಅದರಲ್ಲಿ ಸಫಲರಾದ ನಂತರವಷ್ಟೇ ನೀವು ನಿಜವಾದ ಅರ್ಥದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆಯಲು ಸಜ್ಜಾಗುತ್ತೀರಿ. ಆಗ ನಿಮಗೆ ಮತ್ತಷ್ಟು ಅರಿವನ್ನ ನೀಡಲಾಗುತ್ತದೆ. ಅಂದ್ರೆ ನಿಜವಾದ ಅರ್ಥದಲ್ಲಿ ಈ ಜ್ಞಾನವನ್ನ ಪಡೆಯೋದಕ್ಕೆ ಅವಾಗ ನಾವು ರೆಡಿ ಆಗ್ತೀವಿ. ಯಾವಾಗ ನಾವಲ್ಲಿ ನಮ್ಮ ಒಂದು ಸ್ವಭಾವದಲ್ಲಿ ಚೇಂಜಸ್ ಆಗುತ್ತೆ ಆಗ ಅದನ್ನ ಪಡ್ಕೊಳಕ್ಕೆ ನಾವು ರೆಡಿ ಆಗಿರ್ತೀವಿ, ಪ್ರಿಪೇರ್ ಆಗಿರ್ತೀವಿ. ಆಗ ಆ ಒಂದು ನಾಲೆಡ್ಜ್ ನ ನಮಗೆ ಕೊಡ್ತಾರೆ. ಎಷ್ಟು ಪ್ರೋಸೆಸ್ ಇದೆ ನೋಡಿ ಇದ್ರಲ್ಲೆಲ್ಲ. ನಮ್ಮಲ್ಲಿ ಫಸ್ಟು ಏನೇನಿದೆ ಅದನ್ನೆಲ್ಲ ಒಂದು ನ್ಯೂನತೆಗಳನ್ನ ಸರಿಪಡಿಸ್ಕೋಬೇಕು, ಒಪ್ಕೋಬೇಕು, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಬದಲಾಗೋದಕ್ಕೆ ಒಂದು ಪ್ರಯತ್ನ ಮಾಡ್ಬೇಕು, ಬದಲಾಗ್ಬೇಕು. ಅದು ಕೂಡ ವಿನಯವಂತಿಕೆಯಿಂದ. ಆಗ ನಮಗೆ ನಾವು ಅದ್ರಲ್ಲಿ ಪಾಸ್ ಆದ್ವಿ ಅಂದ್ರೆ ಆಗ ನಮಗೆ ಈ ಒಂದು ನಾಲೆಡ್ಜ್ ನ ಕೊಡ್ತಾ ಹೋಗ್ತಾರೆ, ಸ್ಪಿರಿಚುವಲ್ ನಾಲೆಡ್ಜ್ ನ. ಆಗ ಕೊಟ್ಟಾಗ ಅದನ್ನ ಮತ್ತಷ್ಟು ಮಗದಷ್ಟು ಕೊಡೋದಿಕ್ಕೆ ನಾವು ಅದು ತೆಗೆದುಕೊಳ್ಳಕ್ ನಾವು ರೆಡಿ ಆಗ್ತೀವಿ. ಅವಾಗ ಈ ಮೂಲಕ ನೀವು ನಿಮ್ಮನ್ನ ಮತ್ತೊಮ್ಮೆ ವಿಶ್ಲೇಷಿಸಿಕೊಂಡು ಬೇಕಾದ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ.
ನಿಮ್ಮ ಎಲ್ಲಾ ಜೀವಿತ ಅವಧಿಯಲ್ಲೂ ಈ ಚಕ್ರ ಹೀಗೆ ಮುಂದುವರೆದುಕೊಂಡು ಹೋಗುತ್ತದೆ. ಅಂದ್ರೆ ನಾವ್ ಎಷ್ಟೇ ಒಂದು ಲೈಫ್ ತಗೊಂಡ್ಲಿ, ಎಷ್ಟೇ ಒಂದು ಹುಟ್ಟು ಸಾವು ಅನ್ನೋ ಚಕ್ರದಲ್ಲಿ ಪದೇ ಪದೇ ಬರ್ತಾ ಇದ್ರು ಕೂಡ ಈ ಪ್ರೋಸೆಸ್ ಅನ್ನೋದು ಹೀಗೆ ಇರುತ್ತೆ ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ. ಕೆಲವೊಮ್ಮೆ ಪ್ರಗತಿ ಸಾಧ್ಯವಿಲ್ಲವೆಂದು ನಿಮಗೆ ಅನಿಸಬಹುದು. ಬದಲಾಗಲು ನೀವು ಇಚ್ಛಿಸಿರುತ್ತೀರಿ, ಆದರೆ ಬದಲಾಗಲು ಪ್ರಯತ್ನಿಸಿದಾಗಲೆಲ್ಲ ಮರಳಿನಲ್ಲಿ ಕುಸಿದಂತ ಅನುಭವವಾಗುತ್ತಿರಬಹುದು. ನೀವು ಸ್ವಲ್ಪ ಆಧ್ಯಾತ್ಮಿಕ ಜ್ಞಾನವನ್ನ ಹೊಂದಿದ್ದು ನಿಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುವ ಮನಸ್ಸನ್ನೇ ಮಾಡಿಲ್ಲವೆಂದಾಗ ಈ ರೀತಿ ಆಗುವುದು ಸಹಜ. ಅಂದ್ರೆ ತುಂಬಾ ಜನಕ್ಕೆ ಬದ್ಲಾಗ್ಬೇಕನ್ನೋ ಮನ್ಸಿರುತ್ತೆ, ಬದ್ಲಾಗ್ತೀನಿ, ಬಟ್ ಬದ್ಲಾಗೋದಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಅದು ಮರಳಿನಲ್ಲಿ ಒಂದು ಕುಸಿದಂತೆ ಅದು ಆಗ್ಬಿಡುತ್ತೆ. ಆ ತರ ಅನುಭವ ಆಗ್ತಾ ಇರುತ್ತೆ. ಯಾಕೆ? ಯಾರಿಗಾದ್ರೂ ಆ ತರ ಅನಿಸ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದಾರೆ. ಯಾಕೆ ಆ ತರ ಆಗುತ್ತೆ ಅಂದ್ರೆ, ಈ ಒಂದು ಆಧ್ಯಾತ್ಮಿಕ ಜ್ಞಾನ ನಾವು ಸ್ವಲ್ಪ ಏನಾದ್ರು ತಿಳ್ಕೊಂಡಿದ್ರೆ, ಗೊತ್ತಾಗಿದ್ರೆ ನಮ್ಗೆ ಅದ ಅರ್ಥ ಹೇಳ್ತಾ ಇದ್ದಾರೆ. ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುವ ಮನಸ್ಸನ್ನ ಮಾಡಿಲ್ಲ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಕಲಿಬೇಕಾಗಿರೋ ಪಾಠ ಕಲ್ತಿಲ್ಲ ಅಂತ ಮೇನ್ ಆಗಿ ಹೇಳ್ತಾ ಇರೋದು. ಈಗ ಚಾಪ್ಟರ್ ವೈಸ್ ಹೇಗೆ ನಮ್ಗೆ ಸ್ಕೂಲ್ಗಳಲ್ಲಿ ಒಂದು ಟೆಕ್ಸ್ಟ್ ಬುಕ್ ಕೊಟ್ಬಿಟ್ಟು ಫಸ್ಟ್ ಒಂದು ಚಾಪ್ಟರ್ ಕಲಿಬೇಕು, ಅದನ್ನ ಕಲ್ತು ಅದ್ರ ಟೆಸ್ಟ್ ಅಟೆಂಡ್ ಮಾಡಿ ಅದಕ್ಕೆ ಪಾಸ್ ಆಗ್ಬೇಕು, ನೆಕ್ಸ್ಟ್ ಒಂದು ಪಾಠ ಹೇಳ್ತಾರೆ, ಅದಕ್ಕೆ ರಿಲೇಟೆಡ್ ಕೊಡ್ತಾರೆ ಕ್ವಶನ್ಸ್, ಅದ್ರಲ್ಲಿ ಪಾಸ್ ಆದ್ರೆ ಮತ್ತೆ ನೆಕ್ಸ್ಟ್ ಆ ತರದಲ್ಲಿ ಹಿಂಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕೂಡ ಹಾಗೇನೆ ನಮಗೆ ನಮ್ಮ ಒಂದು ಗುಣಗಳು ಏನೇನು ನಾವು ಗುಣಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತೀವಿ, ಆ ಗುಣಗಳಿಗೆ ಸಂಬಂಧಪಟ್ಟ ಒಂದು ಪಾಠಗಳನ್ನ ನಾವು ಕಲಿತಾ ಹೋಗ್ಬೇಕು. ಅದನ್ನ ಒಪ್ಕೊಳ್ತಾ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ಒಪ್ಕೋಬೇಕು, ಹೌದು ನಾನು ಇಂಥ ಗುಣದಲ್ಲಿ ಸಿಕ್ಕಿ ಹಾಕೊಂಡಿದ್ದೀನಿ, ಈ ಮೋಹ ಅನ್ನೋದ್ರಲ್ಲಿ ಸಿಗಾಕೊಂಡಿದ್ದೀನಿ, ಅಥವಾ ಆಸೆ ಕಾಮ ಏನೇನು ಬಯಕೆಗಳಿರುತ್ತೆ ಅದಕ್ಕೆಲ್ಲ ಹಿಂಗ್ ಸಿಗಾಕೊಂಡಿದ್ದೀನಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಚೇಂಜಸ್ ಆಗ್ಬೇಕು, ನಾನು ಸರಿ ಹೋಗ್ಬೇಕಂದ್ರೆ ಫಸ್ಟ್ ಅದನ್ನ ಒಪ್ಕೋಬೇಕು. ಹೌದು ನನಗೆ ಈ ತರ ಇದೆ. ನಾವ್ ಅದನ್ನ ಒಪ್ಕೊಳ್ದೆ ನಾವು ವಾದ ಮಾಡಿದ್ವಿ ಅಂತಂದ್ರೆ ಅದು ನಾವ್ ಏನೇ ಪ್ರಯತ್ನ ಪಟ್ರು ಚೇಂಜಸ್ ಆಗೋದಕ್ಕೆ ಅದು ವರ್ಕ್ ಆಗಲ್ಲ, ಅದು ಸಫಲ ಆಗಲ್ಲ, ಅದು ವಿಫಲ ಆಗುತ್ತೆ. ಅದನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಯಾಕೆ ಆ ತರ ಚೇಂಜಸ್ ಆಗ್ಬೇಕು ಅಂತ ಅಂದ್ರೂ ಕೂಡ ಆಗದೆ ಚೇಂಜಸ್ ಆಗಲ್ಲ ಅಂತ ಅಂದ್ರೆ ಅಂತವ್ರಿಗೆ ಈ ತರ ಅಂದ್ರೆ ಒಪ್ಪಿಕೊಳ್ಳಲ್ಲ, ಅವರು ತಮ್ಮ ಒಂದು ತಪ್ಪುಗಳನ್ನ ಒಪ್ಕೊಳ್ಳಲ್ಲ, ಅಂತವ್ರಿಗೆ ಈ ತರ ಆಗುತ್ತೆ. ಭಗವಂತನ ಕಾನೂನಿನ ಕುರಿತು ನಿಮಗಿರುವ ತಿಳುವಳಿಕೆಯು ಸೀಮಿತವಾಗಿರುವುದರಿಂದ ನೀವು ಬದಲಾಗುವ ಹೆಜ್ಜೆಯನ್ನೇ ಇಟ್ಟಿರುವುದಿಲ್ಲ. ಎಲ್ಲಾ ಕಾನೂನು ಅಂತ ತುಂಬಾ ತಿಳ್ಕೊಂಡಿರ್ತೀವಲ್ವಾ ನಾವು. ಮೇಡಮ್ ಕೇಳಿಸ್ತಾ ಇದೆಯಲ್ಲ ಮೇಡಮ್? ಎಸ್ ಮ್ಯಾಮ್ ಕೇಳಿಸ್ತಾ ಇದೆ. ಎಸ್ ಮೇಡಮ್. ಅಂದ್ರೆ ಈಗ ಭಗವಂತ ಅಂದ್ರೆ ಎಲ್ಲಾ ಒಂದು ಕಾನೂನು ಇರುತ್ತೆ. ಈಗ ನಮ್ಗೆ ಅಂತ ಒಂದು ಕಾನೂನು ಮಾಡ್ಕೊಂಡಿವಿ, ಒಂದು ಸಪರೇಟ್ ಕಾನೂನು. ಅದೇ ತರಹದಲ್ಲಿ ಒಂದು ವಿಶ್ವಕ್ಕೆ, ಇಡೀ ಒಂದು ಬ್ರಹ್ಮಾಂಡಕ್ಕೆ ಒಂದು ಕಾನೂನು, ಅದು ಕೂಡ ಒಬ್ಬ ಒಂದು ವ್ಯಕ್ತಿಯ ಕಾನೂನು, ಅದು ಪರಮಾತ್ಮನ ಕಾನೂನು. ಈ ಒಂದು ಭಗವಂತನ ಕಾನೂನಿನ ಕುರಿತು ನಿಮಗಿರುವ ತಿಳುವಳಿಕೆ ಒಂದು ಲಿಮಿಟ್ ಆಗಿರುತ್ತೆ, ಒಂದು ಸೀಮಿತವಾಗಿರುತ್ತೆ, ಅನ್ಲಿಮಿಟೆಡ್ ಆಗಿರಲ್ಲ, ಲಿಮಿಟೆಡ್ ಆಗಿರುತ್ತೆ. ನೀವು ಬದಲಾಗುವ ಹೆಜ್ಜೆಯನ್ನ ಇಟ್ಟಿರುವುದಿಲ್ಲ. ಆ ತರ ನಮಗೆ ನಾಲೆಡ್ಜ್ ಇಲ್ದೇ ಇದ್ದಾಗ ಭಗವಂತ ಏನೇನ್ ಕಾನೂನು ಮಾಡಿದಾನೆ, ಲಾಸ್ ಏನೇನಿದೆ, ಇಲ್ಲಿ ನಾವು ಎಲ್ಲ ಲಾಗಳನ್ನ ತಿಳ್ಕೊಂಡಾಗ್ಲೇ ನಮ್ಗೆ ಈ ತರ ಇರ್ಬೇಕು, ಈ ತರ ಕಾನೂನು ರಚನೆ ಆಗಿದೆ, ಈ ತರ ನಡ್ಕೋಬೇಕು, ಈ ತರ ಟ್ರಾಫಿಕ್ ರೂಲ್ಸ್ ನ ಪಾಲನೆ ಮಾಡ್ಬೇಕು, ಏನೇನೋ ನಾವೆಲ್ಲ ಆಲೋಚನೆ ಮಾಡ್ತೀವಿ. ಅದೇ ತರಹದಲ್ಲಿ ಭಗವಂತ ನಮಗಾಗಿ ಮಾಡಿದಂತಹ ಕಾನೂನನ್ನ ನಾವು ಸರಿಯಾಗಿ ತಿಳ್ಕೊಬೇಕಾಗುತ್ತೆ. ಅದನ್ನ ತಿಳ್ಕೊಳ್ದೆ ಇದ್ದಾಗ, ಅದರ ನಾಲೆಡ್ಜ್ ಇಲ್ದೆ ಇದ್ದಾಗ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ನೀವು ಬದಲಾಗುವ ಹೆಜ್ಜೆನೇ ಇಟ್ಟಿರೋದಿಲ್ಲ ಅಂತ ಅರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನವೆಂಬುದು ಸಹಜವಾಗಿ ಮಾಹಿತಿಯಷ್ಟೇ ಆಗಿದೆ. ಅಂದ್ರೆ ಒಂದು ನಿಜಕ್ಕೂ ಅದೊಂದು ನಾಲೆಡ್ಜ್ ಆಗಿದೆ ಅಷ್ಟೇ. ಈಗ ನಾವು ಪೇಪರ್ ಎಲ್ಲ, ನ್ಯೂಸ್ ಪೇಪರ್ ಎಲ್ಲ ಓದ್ತೀವಿ, ಜಸ್ಟ್ ಒಂದು ಓದೋದು ತಿಳ್ಕೊಳ್ಳೋದು ಒಂದು ನಾಲೆಡ್ಜ್ ಪರ್ಪಸ್ ಸಿಗಲ್ವಾ, ಜಸ್ಟ್ ಅದೊಂದು ಇನ್ಫಾರ್ಮೇಶನ್ ಅಷ್ಟೇ. ಆದರೆ ಈ ಮಾಹಿತಿಯನ್ನ ಹಂಚಿಕೊಂಡಾಗ ಮಾತ್ರ ಅದು ಜ್ಞಾನವೆನಿಸಿಕೊಳ್ಳುವುದು. ಈ ಜ್ಞಾನ ನಾನು ತಿಳ್ಕೊಂಡಿದ್ದೀನಿ, ನನ್ನಲ್ಲಿದೆ ಆ ಜ್ಞಾನ, ಅಷ್ಟೇ ನಾನು ಇಟ್ಕೊಂಡು ಸುಮ್ ಕೂತ್ಕೊಂಡೆ ಅಂದ್ರೆ ಅದಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಜ್ಞಾನವನ್ನ ನಮಗೆ ಎಷ್ಟೆಷ್ಟು ತಿಳಿದಿರುತ್ತೋ ಇತರರಿಗೆ ಆ ಜ್ಞಾನವನ್ನ ಹಂಚ್ಬೇಕಂತ ನಮ್ಗಿಲ್ಲಿ ತಿಳಿಸ್ತಾ ಇರೋದು. ಆಗ ಅದು ಜ್ಞಾನ ಅಂತ ಅನ್ಸ್ಕೊಡುತ್ತೆ ಅಂತ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ. ಈ ಒಂದು ಅದ್ಭುತವಾದ ಮಾಹಿತಿ ನಿಜಕ್ಕೂ ಗೊತ್ತಿರ್ಲಿಲ್ಲ ಅಲ್ವಾ ಮಾಸ್ಟರ್ಸ್ ಯಾರಿಗೂ. ಇದು ಜ್ಞಾನ ಅಂದ್ರೆ ನಾವ್ ಇನ್ನೊಬ್ರಿಗೆ ಹಂಚಿದಾಗ ಮಾತ್ರ ಅದು ಜ್ಞಾನ ಅಂತ ಅನ್ಸ್ಕೊಳ್ಳುತ್ತೆ. ಇದೇ ಜ್ಞಾನವನ್ನ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಂಡ ಮೇಲಷ್ಟೇ ನೀವು ಅದಕ್ಕೆ ಸಂಬಂಧಿಸಿದ ಆಧ್ಯಾತ್ಮಿಕ ಪಾಠಗಳನ್ನ ಕಲಿತಿದ್ದೀರೆಂದು ಅರ್ಥ. ಅಂದ್ರೆ ಈಗ ಏನು ಅದು ಜ್ಞಾನ ಇನ್ನೊಬ್ರಿಗೆ ಹೇಳ್ತೀವಿ, ಅದನ್ನ ನಾವು ಕೂಡ ಅದನ್ನ ಒಂದು ಲೈಫ್ ಅಲ್ಲಿ
ಒಂದು ಇನ್ವಾಲ್ವ್ ಮಾಡ್ಕೊಳ್ಳೋದು, ಆ ಜ್ಞಾನವನ್ನ ಅಳವಡಿಸಿಕೊಳ್ಳೋದು. ಅಂದ್ರೆ ನಮ್ಮನ್ನ ನಾವು ಬದಲಾಯಿಸ್ಕೊಂಡು ಅದೇ ತರಹದಲ್ಲಿ ಆ ಜ್ಞಾನವನ್ನ ಏನ್ ತಗೊಂಡಿರ್ತೀವಿ ಅದೇ ತರಹದಲ್ಲಿ ನಡ್ಕೊಳ್ಳೋದು. ಆಗ ಪಾಠಗಳನ್ನ ನಾವು ಅಂದ್ರೆ ಆಧ್ಯಾತ್ಮಿಕ ಪಾಠಗಳನ್ನ ಕಲಿತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಲಿಯುವುದಕ್ಕೆ ಅಳವಡಿಸಿಕೊಳ್ಳುವುದಕ್ಕೂ ಇರುವ ಸೂಕ್ಷ್ಮ ವ್ಯತ್ಯಾಸವೆಂದರೆ ಇದೆ. ಕಲಿತ ಜ್ಞಾನವನ್ನ ಅಳವಡಿಸಿಕೊಂಡಾಗ ಅರಿವು ದೊರೆಯುತ್ತದೆ. ಈ ಅರಿವಿನ ಕುರಿತಾದ ಸ್ಪಷ್ಟ ಚಿತ್ರಣವನ್ನೇ ವಿವೇಕವೆನ್ನುತ್ತಾರೆ. ಅಬ್ಬಬ್ಬ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ಮಾಸ್ಟರ್ಸ್. ಇಲ್ಲಿ ಒಂದೊಂದು ಸಣ್ಣ ಸಣ್ಣ ಲೈನ್ ಅಲ್ಲಿ ಕೂಡ ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಲಿಯುವುದಕ್ಕೆ ಅಳವಡಿಸಿಕೊಳ್ಳುವುದಕ್ಕೆ ಇರೋದಕ್ಕೆ ಒಂದು ಸೂಕ್ಷ್ಮ ವ್ಯತ್ಯಾಸ ಹೇಳ್ತಾ ಇದ್ದಾರೆ, ಅದು ಇದೆ ಅಂತ. ನಾವು ಕಲಿತಿರುವ ಆ ಜ್ಞಾನವನ್ನ ನಮಗೆ ನಾವು ಅಡಾಪ್ಟ್ ಮಾಡ್ಕೊಂಡಾಗ ಆಗ ನಮಗೆ ಆ ಅರಿವು ಅನ್ನೋದು ದೊರಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಅರಿವಿನ ಕುರಿತಾದ ಒಂದು ಸ್ಪಷ್ಟ ಒಂದು ಕ್ಲಿಯರ್ ಒಂದು ಪಿಕ್ಚರ್ ಆಗ ಅದು ವಿವೇಕ ಅಂತ ಅನ್ಸ್ಕೊಡುತ್ತಂತೆ ನೋಡಿ. ಎಷ್ಟೆಷ್ಟು ಪುಟ್ಟ ಪುಟ್ಟ ಈ ಒಂದು ಲೈನ್ ಅಲ್ಲಿ ಎಷ್ಟು ತಿಳ್ಕೊಳ್ಳೋದು ಅಗಾಧವಾದ ಜ್ಞಾನ ಕೊಡ್ತಾ ಇದ್ದಾರೆ ನೋಡಿ. ಒಮ್ಮೆ ವಿವೇಕವಂತರಾದರೆ ಚೇತನ ಆತ್ಮಗಳಿಂದ ಮತ್ತಷ್ಟು ಆಧ್ಯಾತ್ಮಿಕ ಜ್ಞಾನವನ್ನ ನೀವು ಪಡೆಯಬಲ್ಲಿರಿ. ಅಂದ್ರೆ ನಮ್ಗೆ ಸಂಬಂಧಪಟ್ಟ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಚೇತನ ಆತ್ಮಗಳು ಇರ್ತಾರಲ್ಲ, ಅವರಿಂದ ನಾವು ಮತ್ತೆ ಇನ್ನೂ ಜಾಸ್ತಿಯಾಗಿ ನಾವು ಅರಿವನ್ನ ಪಡ್ಕೊಳ್ತಾ ಹೋಗ್ತೀವಿ. ಈಗ ಟೀಚರ್ ಬಂದ್ರು, ಪಾಠ ಮಾಡಿದ್ರು ಸ್ಕೂಲ್ಗಳಲ್ಲಿ, ಆಮೇಲೆ ಇನ್ನೂ ವಿದ್ಯಾರ್ಥಿ ಚೆನ್ನಾಗಿ ಕಲಿತಿದ್ದಾನೆ, ಓದ್ತಾ ಇದ್ದಾನೆ ಅಂದ್ರೆ ಆತನಿಗೆ ಇನ್ನೂ ಹೈಯರ್ ಲೆವೆಲ್ ಅಲ್ಲಿ ಟೀಚರ್ಗಳು, ಮಾಸ್ಟರ್ಸ್ ಅಥವಾ ಪ್ರೊಫೆಸರ್ಗಳು ಅಥವಾ ಪ್ರಿನ್ಸಿಪಾಲ್ ಈ ತರ ಯಾರಾದ್ರೂ ಬಂದು ಇನ್ನೂ ಒಂದು ಹೈ ಲೆವೆಲ್ ಅಲ್ಲಿ ಟೀಚ್ ಮಾಡ್ಬೋದು ಅಲ್ವಾ. ಅದೇ ತರಹದಲ್ಲಿ ನಾವು ಹಿಂಗೆ ಕಲಿತಾ ಹೋದಾಗ ನಮಗೆ ಆ ಗುರು, ಆ ಒಂದು ಆಧ್ಯಾತ್ಮಿಕ ಗುರು ನಮಗೆ ತಿಳಿಸೋದಿಕ್ಕೆ ಮತ್ತೆ ಈ ತರ ಕನೆಕ್ಟ್ ಆಗ್ಬಿಟ್ಟು ನಮಗೆ ತಿಳಿಸ್ತಾ ಹೋಗ್ತಾರ ಅವಾಗ. ಮತ್ತು ಹೀಗೆ ದೊರೆತ ಜ್ಞಾನವನ್ನು ಪುನಃ ಅನುಭವದ ಮೂಲಕ ಅರಿವನ್ನಾಗಿ ಬದಲಾಯಿಸಲು ಸಾಧ್ಯವಿದೆ. ಈ ತರ ದೊರೆತ ಆ ಒಂದು ನಾಲೆಡ್ಜ್ ನ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದ್ರ ಮುಖಾಂತರ ಅದನ್ನ ಅರಿವನ್ನಾಗಿ ನಾವು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ, ತಿಳುವಳಿಕೆಯಾಗಿ ಮಾಡೋದಿಕ್ಕೆ. ಇದೊಂದು ರೀತಿಯಲ್ಲಿ ಚಕ್ರವಿದ್ದಂತೆ. ನಿಮ್ಮ ಆತ್ಮದ ಏಳಿಗೆಗೆ ನೀವು ಬದುಕಬೇಕಿರುವುದು ಹೀಗೆಯೇ. ಅಂದ್ರೆ ನಮ್ಮ ಒಂದು ಸೋಲ್ ಅಸೆನ್ಷನ್ ಆಗ್ಬೇಕು, ನಮ್ಮ ಆತ್ಮ ಅನ್ನೋದು ಪ್ರಗತಿ ಸಾಧಿಸ್ಬೇಕು ಅಂತ ತುಂಬಾ ನಾವು ಧ್ಯಾನದಲ್ಲಿ ಬಂದಿರೋರ್ಗೆಲ್ಲ ಅದೊಂದು ಹಪಹಪಿ ಅನ್ನೋದು ಬಹಳ ಇರುತ್ತಲ್ವಾ. ಅದು ಯಾವ ತರಹದಲ್ಲಿ ಆಗೋದು ಅಂದ್ರೆ ಈಗ ಏನೇನ್ ಪ್ರೋಸೆಸ್ ಹೇಳಿದ್ರು ಯಾವ ತರಹದಲ್ಲಿ ಇರ್ಬೇಕು ಅಂತ, ಈ ತರಹದಲ್ಲಿ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜ್ಞಾನ, ತಪ್ಪೊಪ್ಪಿಗೆ ಮತ್ತು ಸರಿಯಾದ ಕ್ರಮದಲ್ಲಿ ಜ್ಞಾನವನ್ನ ಅಳವಡಿಸಿಕೊಳ್ಳುವಿಕೆ, ಈ ಮೂರು ಹಂತಗಳು ನಿಮ್ಮ ಜೀವಿತದ ಉದ್ದೇಶವಾದ ಸ್ವಯಂ ಸುಧಾರಣೆಯನ್ನ ಪೂರ್ಣಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ. ಈಗ 3 ಸ್ಟೆಪ್ ಏನ್ ಹೇಳ್ತಿದ್ದಾರೆ, ನಾಲೆಡ್ಜ್ ಜ್ಞಾನ, ಹಾಗೆ ತಪ್ಪೊಪ್ಪಿಕೊಳ್ಳೋದು, ಏನೇನ್ ನಾವು ಮಾಡಿರ್ತೀವಿ, ನಮ್ಮ ನ್ಯೂನ್ಯತೆಗಳು ಏನಿರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಒಪ್ಕೊಳ್ಳೋದು. ಹೌದು ನಾನು ಹಿಂಗ್ ಮಾಡಿದೀನಿ, ನನ್ನಿಂದ ಹಿಂಗ್ ತಪ್ಪಾಗಿದೆ, ನಂದು ಆ ತರ ವೀಕ್ನೆಸ್ ಇದೆ ಅಥವಾ ಆ ತರ ನ್ಯೂನ್ಯತೆ ಇದೆ ನಂದು, ಅದನ್ನ ಒಪ್ಕೊಳ್ಳೋದು. ಹಾಗೆ ಸರಿಯಾದ ಕ್ರಮದಲ್ಲಿ ಜ್ಞಾನವನ್ನ ಅಳವಡಿಸ್ಕೊಳ್ಳೋದು, ಒಂದು ಕರೆಕ್ಟ್ ವೇನಲ್ಲಿ ನಾಲೆಡ್ಜ್ ಏನು ತಗೊಂಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟ ತಿಳುವಳಿಕೆ ಅದನ್ನ ಒಂದು ಅಳವಡಿಸ್ಕೊಳ್ಳೋದು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಇದನ್ನ ಮಾಡ್ತಾ ಹೋದಾಗ ನಮ್ಮ ಒಂದು ಜೀವಿತದ ಆ ಉದ್ದೇಶ ಅನ್ನೋದು ತುಂಬಾನೇ ಅದ್ಭುತವಾಗಿ ಸ್ವಯಂ ನಮಗೆ ನಾವೇ ಅದನ್ನ ಸುಧಾರಣೆ ಮಾಡ್ಕೊಳ್ತಾ ಪೂರ್ಣಗೊಳಿಸುವಲ್ಲಿ ಸಹಾಯ ಮಾಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಎರಡನೆಯ ಧ್ಯೇಯ ಅದನ್ನ ಹೇಳ್ತಾ ಇದ್ದಾರೆ, ನಿಸ್ವಾರ್ಥ ಸೇವೆಯಾಗಿದೆ. ನಿಸ್ವಾರ್ಥ ಸೇವೆ ಅಂದ್ರೆ ಈಗ ಒಂದು ಸ್ವಾರ್ಥರಹಿತವಾದ ಸೇವೆಯನ್ನ ನಿಸ್ವಾರ್ಥ ಸೇವೆ ಅಂತ ಕರೀತಾರೆ ಅಲ್ವಾ, ಅದನ್ನ ಹೇಳ್ತಾ ಇದ್ದಾರೆ. ನಿಸ್ವಾರ್ಥ ಸೇವೆ ಸಂತೃಪ್ತಿಯ ಕೀಲಿ ಕೈ. ಯಾವುದೇ ತರಹದ ಒಂದು ಅಪೇಕ್ಷೆಯನ್ನ ಇಟ್ಕೊಳ್ಳದೆ, ಯಾವುದೇ ತರಹದ ಲಾಭದ ಒಂದು ಅಪೇಕ್ಷೆ ಇಲ್ಲದೆ ನಾವೇನು ಸೇವೆ ಮಾಡ್ತಾ ಹೋಗ್ತೀವಿ ಅದು ಒಂದು ಸಂತೃಪ್ತಿ ಪಡೋದಿಕ್ಕೆ, ನಾವು ಸಂತೃಪ್ತರಾಗೋದಿಕ್ಕೆ ಒಂದು ಅದೊಂದು ಕೀಲಿ ಕೈ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಮ್ಮ ಭೌತಿಕ ಜಗತ್ತಿನಲ್ಲಿ ಜನರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಭೂಮಿಯಲ್ಲಿ ಅನೇಕ ಒಳ್ಳೆಯ ಆತ್ಮಗಳಿವೆ, ಅವರು ಯಾರಿಗೂ ನೋವುಂಟು ಮಾಡುವುದಿಲ್ಲ, ಸರಳವಾಗಿ ಶಾಂತರಾಗಿ ತಮ್ಮ ಕುಟುಂಬದೊಂದಿಗೆ ಬದುಕುತ್ತಾರೆ, ತಮ್ಮ ಕರ್ತವ್ಯಗಳನ್ನ ಪೂರೈಸುತ್ತಾರೆ. ಇವರು ತಮ್ಮನ್ನು ಹಾಳು ಮಾಡಿಕೊಂಡು ಬೇರೆಯವರನ್ನು ಗಾಢಾಂಧಕಾರಕ್ಕೆ ನೂಕುವ ಆತ್ಮಗಳಿಗಿಂತಲೂ 1000 ಪಾಲು ಉತ್ತಮರು. ಆದರೆ ಒಳ್ಳೆಯ ಆತ್ಮಗಳಿಗೆ ತಮ್ಮ ಸಾಮರ್ಥ್ಯದ
ಹರಿವೇ ಇರುವುದಿಲ್ಲ. ಅಂದ್ರೆ ತುಂಬಾ ಜನ ಒಂದು ನೆಗೆಟಿವ್ ಆಗಿರೋ ಸೋಲ್ಸ್ ನಾವು ತುಂಬಾ ನೋಡಿರ್ತೀವಲ್ವಾ, ಅದಕ್ಕೆ ವಿರುದ್ಧವಾಗಿ ಇನ್ನ ಕೆಲವ್ರು ಇರ್ತಾರೆ. ಯಾವ ತರದಲ್ಲಿ ನೀವು ಯಾರಾದ್ರೂ ನಿಮ್ಗೆ ಅಕ್ಕಪಕ್ಕದಲ್ಲಿ ಇದ್ರೆ ಅಥವಾ ಯಾರನ್ನಾರು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ, ಭೂಮಿ ಮೇಲೆ ಅನೇಕ ಒಳ್ಳೆಯ ಆತ್ಮಗಳು ಕೂಡ ಇರ್ತಾರೆ. ಅವ್ರು ಯಾರಿಗೂ ಕೂಡ ನೋವು ಕೊಡೋರು ಇಲ್ಲ. ಅಂದ್ರೆ ಕೆಲವ್ರು ಇರ್ತಾರಲ್ವಾ ಆತರ, ನೀವು ನೋಡಿರ್ಬೋದು. ನೋಡಪ್ಪ, ಅವರು ಯಾರ ತಂಟೆಗೂ ಹೋಗೋದಿಲ್ಲ, ಅವ್ರ ತಂಟೆಗೂ ಯಾರನ್ನ ಅಷ್ಟು ಜಾಸ್ತಿ ಬರೋ ತರ ಹಚ್ಕೊಳ್ಳೋದಿಲ್ಲ. ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಸರಳವಾಗಿರ್ತಾರೆ. ತಮ್ಮ ಪಾಡಿ ತಾವ್ ನೋಡ್ಕೊಂತಾರೆ, ತಮ್ಮ ಪಾಡಿ ತಾವ್ ಇರ್ತಾರೆ, ತಮ್ಮ ಪಾಡಿ ತಾವ್ ಮಲ್ಕೊಂತಾರೆ. ಒಟ್ನಲ್ಲಿ ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ತಾರೆ, ಯಾವ್ದೇ ತರ ಕೆಟ್ಟ ಕೆಲಸ ಮಾಡದೆ, ಯಾವ್ದೇ ತರ ಒಂದು ಜಗಳ ತಗಾದೆ ಏನು ಇಲ್ದಂಗೆ ಒಂಥರ ಶಾಂತವಾಗಿರ್ತಾರೆ. ಒಂದು ಸರಳವಾಗಿ ಶಾಂತರಾಗಿ ತಮ್ಮ ಕುಟುಂಬದೊಂದಿಗೆ ಅವ್ರು ಬದುಕ್ತಾ ಇರ್ತಾರೆ. ಆಗ ಅವರು ತಮ್ಮ ಒಂದು ಡ್ಯೂಟಿ ಏನೇನು ಅವ್ರಿಗೂ ಒಂದು ಕರ್ತವ್ಯ ಇರುತ್ತೆ, ಅವ್ರದೇ ಆದ ಕರ್ತವ್ಯ, ಅದನ್ನ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಪೂರೈಸ್ತಾ ಇರ್ತಾರೆ. ಇವ್ರು ಯಾವ ತರ ಇರ್ತಾರೆ ಅಂದ್ರೆ, ಇವ್ರನ್ನ ಹಾಳ್ ಮಾಡಿಕೊಂಡು ಬೇರೆಯವರನ್ನ ಹಾಳ್ ಮಾಡ್ತಾರಲ್ಲ ಕೆಲವರು, ಆ ತರ ಒಂದು ಗಾಢಂಧಕಾರಕ್ಕೆ ನೂಕುವ ಆ ತರಹದ ವ್ಯಕ್ತಿ ಅಥವಾ ಆತ್ಮ, ಅವರಿಗಿಂತಲೂ ಇವರು 1000 ಪಾಲು ಉತ್ತಮರು ಅಂತ ಇಲ್ಲಿ ನಮಗ್ ತಿಳಿಸ್ತಾ ಇದ್ದಾರೆ. ನಿಜ ಅಲ್ವಾ? ಏನು ಕೆಲಸ ಮಾಡಲ್ಲ, ಅಂದ್ರೆ ಯಾವ್ದೇ ತರ ಒಂದು ತಪ್ಪು ದಾರಿಗೂ ಹೋಗಲ್ಲ, ತಪ್ಪು ದಾರಿಗೆ ಯಾರನ್ನೂ ಎಳಿಯೋದಿಲ್ಲ. ಒಂದು ಒಳ್ಳೆ ದಾರಿಯಲ್ಲೇ ತಾವಾಯ್ತು, ತನ್ನ ಒಂದು ಜೀವನ ಆಯ್ತು ಅನ್ನೋ ತರದಲ್ಲಿ ಇರ್ತಾರಲ್ಲ ಇವ್ರು. ಅವ್ರಿಗಿಂತ ಆ ತರಹದ ಕೆಟ್ಟ ಹಾದಿಗೆ ಯಾರನ್ನ ಎಳಿಯೋದು ಅಥವಾ ಕೆಟ್ಟದಾಗ ನಡ್ಕೊಳ್ಳೋದು ಮಾಡ್ತಾರೆ, ಅವ್ರಿಗಿಂತ 1000 ಪಾಲು ಉತ್ತಮ. ಆದರೆ ಒಳ್ಳೆಯ ಆತ್ಮಗಳಿಗೆ ತಮ್ಮ ಸಾಮರ್ಥ್ಯ ಇದಾರೆ ಅಂದ್ರೆ, ಈ ತರಹ ಇರುವಂತ ಆತ್ಮಗಳಿಗೆ ಇವರಲ್ಲಿರೋ ಒಂದು ಕೆಪಾಸಿಟಿ, ಆ ಒಂದು ಶಕ್ತಿ ಸಾಮರ್ಥ್ಯ ಅನ್ನೋದು ಗೊತ್ತೇ ಇರಲ್ಲ ಅವರಿಗೆ. ನಿಮ್ಮ ಕರ್ತವ್ಯಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವುದರಿಂದಲಷ್ಟೇ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಾಗಲಾರದು. ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ಆ ತರಹ ಇರುವಂತಹ ವ್ಯಕ್ತಿಗಳಿಗೋಸ್ಕರ ತಿಳಿಸ್ತಾ ಇದ್ದಾರೆ, ನೀವು ನಿಮ್ಮ ಕರ್ತವ್ಯ ನಿಭಾಯಿಸ್ತಾ ಇದ್ದೀರಪ್ಪ, ಕರೆಕ್ಟ್. ನೀವು ಆಯ್ತು, ನಿಮ್ ಫ್ಯಾಮಿಲಿ ಆಯ್ತು, ನಿಮ್ ಮಕ್ಕಳಾಯ್ತು, ನಿಮ್ಮ ಗಂಡ ಆಯ್ತು, ಏನೇನಿರುತ್ತೆ ಅಷ್ಟು ನೋಡ್ಕೊಂಡು ನಿಮ್ ಪಾಡಿ ನೀವು ಕೆಲಸ ಮಾಡ್ಕೊಂಡು ನಿಮ್ ಪಾಡಿ ನೀವು ಹಾಯಿವಾಗಿದ್ದೀರಾ. ಆ ತರ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಅದೇನಿದ್ದಾರೆ ಅವ್ರ ಡ್ಯೂಟಿನ ಅವ್ರು ನೋಡ್ಕೊಂಡು, ಅಂತವ್ರಿಗೆ ಸ್ಪಿರಿಚುವಲ್ ಗ್ರೋತ್ ಅನ್ನೋದು ಸಾಧ್ಯ ಆಗೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಇಂದು ಜಗತ್ತು ಅದೆಂತಹ ನಕಾರಾತ್ಮಕ ಸ್ಥಿತಿಯಲ್ಲಿದೆ ಎಂದರೆ, ತನ್ನ ಕರ್ತವ್ಯವನ್ನ ಪೂರೈಸಿದ ಯಾರಿಗೂ ಹಾನಿ ಮಾಡದ ವ್ಯಕ್ತಿಯನ್ನೇ ದೇವರೆಂದು, ದೇವತಾ ಮನುಷ್ಯನೆಂದು ಪರಿಗಣಿಸಿ ಬಿಡುತ್ತಾರೆ. ಅಂದ್ರೆ ಜಗತ್ತಿರೋದೇ ಹಾಗೆ ಅಲ್ವಾ? ಅಂದ್ರೆ ಯಾವ ತರ ಒಂದು ನೆಗೆಟಿವಿಟಿಯಲ್ಲಿ ಇದೆ ಈ ಒಂದು ಜಗತ್ತು ನಮ್ದು ಅಂದ್ರೆ, ಒಂದು ಕರ್ತವ್ಯವನ್ನ ಪೂರೈಸಿದ ಯಾರಿಗೂ ಏನು ತೊಂದರೆ ಮಾಡದ ವ್ಯಕ್ತಿಯನ್ನ ಅವನೇ ದೇವ್ರು, ಆತನೇ ದೇವತಾ ಮನುಷ್ಯ, ಈಗ ಯಾರಿಗೂ ತಂಟೆಗೆ ಹೋಗಲ್ಲಪ್ಪ, ಯಾರಿಗೂ ಹಾನಿ ಮಾಡಲ್ಲ, ಸಹಜವಾಗಿ ಅದೊಂದು ಅಭಿಪ್ರಾಯ ಬಂದ್ಬಿಡುತ್ತೆ ನಮ್ಗೆ. ಹಂಗ್ ಬಂದಾಗ ಹೌದೌದು ಆತ ವ್ಯಕ್ತಿ ದೇವ್ರೆ, ದೇವತೆನೆ, ಆ ತರ ಎಲ್ಲ ನಾವು ಕನ್ಸಿಡರ್ ಮಾಡ್ತೀವಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ನಿಜ ಹೇಳಬೇಕೆಂದರೆ ಇಂತಹ ಮನುಷ್ಯರು ತಮ್ಮ ಪಯಣದ ಅರ್ಧ ದಾರಿಯನ್ನು ಕ್ರಮಿಸಿರೋದಿಲ್ಲ. ಅಂದ್ರೆ ಪಯಣ ಇರುತ್ತಲ್ಲ, ಆ ಜರ್ನಿಯಲ್ಲಿ ಅರ್ಧ ಹೆಜ್ಜೆ ಕೂಡ, ಅಂದ್ರೆ ಅರ್ಧ ದಾರಿ ಕೂಡ ಅವರು ಸವಿಸಿರೋದಿಲ್ಲ, ಅರ್ಧ ದಾರಿ ಕೂಡ ಅವ್ರು ಮೂವ್ ಆಗಿ ಹೋಗಿರೋದಿಲ್ಲ. ಅವ್ರು ಆಯ್ತು, ಅವ್ರು ಪಾಡಾಯ್ತು ಅಂತ ಇದ್ರು ಅಂದಾಗ ಅಲ್ಲಿ ಒಂದು ಗ್ರೋತ್ ಅನ್ನೋದು ಹೇಗಾಗೋದಕ್ ಸಾಧ್ಯ? ಹಾಗಲ್ಲ ಅಲ್ವಾ? ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಇತರರಿಗೆ ನಿಸ್ವಾರ್ಥರಾಗಿ ಸಹಾಯ ಮಾಡಬೇಕು, ಏಕೆಂದರೆ ನೀವಿಲ್ಲಿ ಭಗವಂತನ ಸಾಧನವಾಗಿ ಭೂಮಿಗೆ ಬಂದಿದ್ದೀರಿ. ನಾವು ಒಂದು ಸೆಲ್ಫಿಶ್ ಇಟ್ಕೊಳ್ಳದೆ ನಿಸ್ವಾರ್ಥವಾಗಿ, ಸ್ವಾರ್ಥರಹಿತವಾಗಿ ನಾವು ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಾಗತ್ತೆ. ಕೇವಲ ನಾವು ಬಂದಿದೀವಿ ಅಂದ ತಕ್ಷಣ ಜಸ್ಟ್ ನಾವಷ್ಟೇ ಬಂದಿರಲ್ಲ, ಭಗವಂತನಿಂದ ನಾವು ಕಳಿಸಲ್ಪಟ್ಟವರಾಗಿರ್ತೀವಿ. ಅಂದ್ರೆ ಭಗವಂತ ನಮ್ಮನ್ನ ಸಾಧನವನ್ನಾಗಿ ನಮ್ಮನ್ನ ಇಲ್ಲಿ ಕಳಿಸಿರ್ತಾರೆ, ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ. ಹೇಗೆ ಒಬ್ಬ ದೂತ ಅಂದ್ರೆ ಈಗ ಒಂದು ಕಡೆಯಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕಂತಂದ್ರೆ, ಅಲ್ಲಿ ಒಂದು ವಿಷಯ, ಇಲ್ಲಿನ ವಿಷಯವನ್ನ ಇನ್ನೊಂದು ರಾಜ್ಯಕ್ಕೆ ಅಥವಾ ಇನ್ನೊಬ್ಬ ರಾಜನಿಗೆ ತಿಳಿಸ್ಬೇಕಂದ್ರೆ ಇಲ್ಲಿನ ವಿಷಯನ ತಿಳ್ಕೊಂಡು ಅದು ಒಂದು ದೂತ ಅನ್ನೋ ವ್ಯಕ್ತಿ ಹೇಗೆ ಹೋಗಲ್ಲಿ ಇನ್ಫಾರ್ಮೇಶನ್ ಕೊಡ್ತಾನೆ, ಆ ಒಂದು ಸಾಧನವಾಗಿ ಇಲ್ಲಿನ ಒಂದು ಸಂಬಂಧಪಟ್ಟ ರಾಜನಿಗೆ ಸಂಬಂಧಪಟ್ಟ ಒಂದು ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ, ಅದೇ ತರಹದಲ್ಲಿ ನಾವು ಕೂಡ ದೇವರ ದೂತರಾಗಿರ್ತೀವಿ. ಅಂದ್ರೆ ದೇವರು ನಮ್ಮನ್ನ ಕಳಿಸಿರ್ತಾರೆ ಅಂದ್ರೆ, ಆತ ನಮ್ಮಿಂದ ಏನೋ ಒಂದು ಕೆಲಸ ಕಾರ್ಯವನ್ನ ಮಾಡಿಸ್ಕೋಬೇಕು ಅಂತ ಇರುತ್ತೆ, ಅದನ್ನ ಮಾಡೋದಕ್ಕೋಸ್ಕರ ನಾವು ಆತನಿಂದ ಕಳಿಸಲ್ಪಟ್ಟವರಾಗಿರ್ತೀವಿ. ಆತ ನಮ್ಮನ್ನ ಭೂಮಿಗೂ ಹಾಗಾಗಿ ಕಳಿಸಿರ್ತಾನ. ಆತನ ಏನು ಒಂದು ಇಂಟೆನ್ಷನ್ ಇರುತ್ತೆ ಅದನ್ನ ನೆರವೇರಿಸೋದಕ್ಕೆ ನಾವು ಬಂದಿರ್ತೀವಿ. ನಿಮ್ಮಿಂದ ಅವನು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿಸಬೇಕಿದೆ, ಮುಖ್ಯವಾಗಿ ನಿಸ್ವಾರ್ಥ ಸೇವೆ.
ಈ ಪುಸ್ತಕದ ಸ್ಟಾರ್ಟಿಂಗ್ ರೀಡಿಂಗ್ ಇಂದ ಕೂಡ ಬಹಳ ಹೇಳ್ತಾ ಬಂದಿದ್ದಾರೆ. ಯಾವುದೇ ತರಹದಲ್ಲಿ ಕೂಡ ಒಂದು ಸೇವೆ ಮಾಡಿದ್ಮೇಲೆ ಅದಕ್ಕೆ ಲಾಭದ ಅಪೇಕ್ಷೆ ಇಟ್ಕೋಬೇಡಿ. ಲಾಭ ಬೇಡ, ಪುಣ್ಯ ಸಿಗುತ್ತೆ ಅಂತಾನು ಇಟ್ಕೋಬೇಡಿ. ಈವನ್ ಸ್ವರ್ಗಕ್ಕೆ ಹೋಗ್ತೀನಿ, ನನ್ಗೆ ಒಳ್ಳೇದಾಗುತ್ತೆ, ನನಗೆ ಚೆನ್ನಾಗಾಗುತ್ತೆ, ಆ ಇಂಟೆನ್ಷನ್ನು ಬೇಡ ಅಂತ ಹೇಳ್ತಿದ್ದಾರೆ. ಏನು ಬೇಡ, ಒಂದು ಝೀರೋ ಮೈಂಡ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಬ್ಲಾಂಕ್ ಆಗಿ ನಾವು ಸಹಾಯ ಮಾಡ್ಬೇಕಾಗುತ್ತೆ. ಅದನ್ನ ಮಾಡಿದ್ಮೇಲೆ ಅದನ್ನ ಸಹಾಯವನ್ನ ಕೂಡ ಮರ್ತು ಬಿಡ್ಬೇಕು. ನಾವು ಅವ್ರಿಗೆ ಮಾಡಿದ್ವಿ, ಅವ್ರ ಹತ್ರ ಸ್ವೀಕಾರ ಮಾಡಿದ್ರು, ಅಂತವ್ರಿಗೆ ಅಂತ ಕಷ್ಟ ಕಳೆದಲ್ಲಿ ಮಾಡಿದ್ದೆ ಅಂತ ನಾವು ಪದೇ ಪದೇ ಹೇಳೋದು, ನೆನ್ಸೋದು ಅಥವಾ ಹೀಯಾಳ್ಸೋದು, ಅಥವಾ ಅದನ್ನ ನಾವು ಮನ್ಸಲ್ಲಿ ಇಟ್ಕೊಂಡು ಕುತ್ಕೊಳ್ಳೋದು, ಅದು ಕೂಡ ತಪ್ಪಾಗುತ್ತೆ. ರೀಡಿಂಗ್ ಅಲ್ಲೆಲ್ಲ ಅದನ್ನೇ ಹೇಳಿರೋದು. ಆ ತರಹದಲ್ಲಿ ಒಂದು ನಿಸ್ವಾರ್ಥವಾಗಿ ನಾವು ಸೇವೆಯನ್ನ ಮಾಡ್ತಾ ಬರ್ಬೇಕಾಗುತ್ತೆ. ಅಂದ್ರೆ ಈಗ ಅಷ್ಟೇ, ನಿಮ್ಮ ಸೇವೆಗೆ ಪ್ರತಿಯಾಗಿ ಪ್ರಶಂಸೆಯನ್ನು, ಪ್ರಶಸ್ತಿಯನ್ನು ಅಪೇಕ್ಷಿಸಬೇಡಿ. ಇದನ್ನು ಕೂಡ ಹೇಳ್ತಾ ಇದ್ದಾರೆ ನೋಡಿ. ನಾವ್ ಏನೇ ಸೇವೆ ಮಾಡಿದ್ರು ಕೂಡ ನಮಗೆ ಈ ಒಂದು ಹೊಗಳಿಕೆ ಅನ್ನೋದು ಸಿಗ್ಬೇಕು, ಅಥವಾ ನಮ್ಗೆ ಈ ತರ ಹೊಗಳ್ಬೇಕು. ನೋಡಿ ಎಷ್ಟ್ ಚೆನ್ನಾಗ್ ಮಾಡಿದ್ರು, ಎಷ್ಟ್ ಚೆನ್ನಾಗಿ ಈ ತರ ಆಯ್ತು ಕೆಲ್ಸ, ನೀವ್ ಹಿಂಗೆಲ್ಲ ಮಾಡಿದಿರಿ, ಆ ತರಹದ ಒಂದು ಪ್ರಶಂಸೆ ಅನ್ನೋದಿರುತ್ತಲ್ಲ, ಅಥವಾ ಒಂದು ಪ್ರಶಸ್ತಿ, ಒಂದು ಗೌರವ, ಜೊತೆಗೆ ಒಂದು ಪ್ರಶಸ್ತಿ ಪತ್ರ ಅಥವಾ ಒಂದು ಪ್ರಶಸ್ತಿಯಾಗಿ ಒಂದು ಏನೇ ಒಂದು ಕೊಡೋದಾಗಿರ್ಬೋದು, ಒಂದು ಡಾಲರ್ ಹಾಕೋದಾಗಿರ್ಬೋದು, ಏನೇ ಒಂದು ಪ್ರಶಸ್ತಿ, ಅದನ್ನ ಕೂಡ ಅಪೇಕ್ಷೆ ಪಡಬಾರ್ದು ಅಂತ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬೆಳಕು ನೀಡುವ ಕೆಲಸವನ್ನ ಮಾಡುವವನು ಸಾಧಾರಣವಾಗಿ ಎಲೆ ಮರೆಯ ಕಾಯಿಯಂತೆ ಇರುತ್ತಾನೆ. ತುಂಬಾ ಆ ತರಹದ ಒಂದು ಒಳ್ಳೆ ಮನಸ್ಸಿಟ್ಕೊಂಡು ಸೇವೆ ಮಾಡುವಂತವ್ರು ಬಹಳ ಸಾಧಾರಣವಾಗಿ ಈ ತರದಲ್ಲಿ ಇರ್ತಾರೆ ಅಂತ ಅವರ ಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಆ ತರಹ ಕೆಲಸ ಮಾಡೋರು, ನಿಸ್ವಾರ್ಥವಾಗಿ ಸೇವೆ ಮಾಡೋರು ಎಲೆ ಮರೆಯ ಕಾಯಿಯಂತೆ ಅವ್ರು ಮರೆಯವಾಗಿರ್ತಾರೆ. ಓಪನ್ ಅಪ್ ಆಗಿ ಹೊರಗ್ ಬರೋದಿಲ್ಲ, ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ. ತುಂಬಾ ಜನ ನೀವು ನೋಡಿರ್ಬೋದು, ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಎಲ್ಲ ತುಂಬಾ ಸಹಾಯ ಹಸ್ತವನ್ನ ಚಾಚಿರ್ತಾರೆ, ತುಂಬಾ ಸಹಾಯವನ್ನ ಮಾಡಿರ್ತಾರೆ. ಆದ್ರೆ ಇನ್ನ ಕೆಲವರು ಮಾಡಿದ ಸಹಾಯ ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಕೂಡ ಗೊತ್ತಾಗ್ಬಾರ್ದು, ಆ ತರಹದಲ್ಲಿ ಮಾಡಿರ್ತಾರೆ. ಎಷ್ಟೋ ಸಹಾಯಗಳು ನಮಗೆ ಅದು ಓಪನ್ ಅಪ್ ಆಗೋದಿಲ್ಲ, ನ್ಯೂಸ್ ಅಲ್ಲೂ ಬರೋದಿಲ್ಲ, ಎಲ್ಲಿ ಕೂಡ ಬರೋದಿಲ್ಲ. ಇನ್ನ ಕೆಲವರು ಇರ್ತಾರೆ, ಅವ್ರು ಏನೇ ಸಹಾಯ ಮಾಡಿದ್ರು ಕೂಡ ಪ್ರತಿಯೊಂದಕ್ಕೂ ಕೂಡ ಒಂದು ಟಿವಿಲಿ ಅನೌನ್ಸ್ಮೆಂಟ್ ರೆಡಿ ಆಗಿರುತ್ತೆ, ಅಥವಾ ನ್ಯೂಸ್ ಅಲ್ಲಿ ಅಥವಾ ಒಂದು ಪತ್ರಿಕೆಯಲ್ಲಿ ಆಗಿರ್ಬೋದು, ಪ್ರೆಸ್ ಮೀಟ್ ಅನ್ನ ಕರೆದ್ಬಿಟ್ಟು ಅಲ್ಲಿ ಕೂಡ ಕೊಡೋದ್ರ ಮುಖಾಂತರ ಎಲ್ಲಾ ತರಹದಲ್ಲಿ ಕೂಡ ಈ ತರ ಹಂಗ್ ಮಾಡಿದ್ರು, ಈ ತರ ಮಾಡಿ ಸಹಜವಾಗಿ ಅದೆಲ್ಲ ರಾಜಕಾರಣಿಗಳು ತುಂಬಾ ಮಾಡ್ತಾ ಇರ್ತಾರೆ. ಇನ್ನು ಸೆಲೆಬ್ರಿಟೀಸ್ ಕೆಲವರು ಫಿಲ್ಮ್ ಆಕ್ಟ್ರೆಸ್ ಆಗಿರ್ಬೋದು, ಕ್ರಿಕೆಟರ್ಸ್ ಆಗಿರ್ಬೋದು, ಇನ್ನ ಕೆಲವರು ಮಾಡ್ಬೋದು. ತುಂಬಾ ಒಂದು ಒಳ್ಳೆ ಮನ್ಸಿಟ್ಕೊಂಡ್ ಮಾಡ್ತಾ ಇದ್ದೀನಿ ಅಂತ ಒಂದು ಇಟ್ಕೊಂಡ್ ಮಾಡ್ತಾರಲ್ಲ, ಅಂತವ್ರು ಈ ತರ ಅನೌನ್ಸ್ಮೆಂಟ್ಗೆ ಗೀಳಿಗೆ ಒಳಗಾಗೋದಿಲ್ಲ, ಆ ಒಂದು ಪ್ರಶಂಸೆಗೆ ಒಳಗಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ತೀರ್ಸೋದೇ ಇಲ್ಲ, ಈ ತರ ಒಂದು ಮೀಡಿಯಾಗಳಿಗೆ ತೀರ್ಸೋದೇ ಇಲ್ಲ. ಅವರು ಆ ತರದಲ್ಲಿ ಮಾಡ್ತಾ ಇರ್ತಾರೆ. ಬೆಳಕು ನೀಡುವ ಆ ಕೆಲಸವನ್ನ ಮಾಡೋರು ಸಾಧಾರಣವಾಗಿ ಈ ತರದಲ್ಲಿ ಇರ್ತಾರೆ. ಭಗವಂತನ ಸಾಧನವಾಗಿರುವವರು ಯಾವುದು ಸರಿಯೋ ಅದನ್ನಷ್ಟೇ ಮಾಡುತ್ತಾರೆ. ಒಳ್ಳೆಯ ಕೆಲಸಗಳನ್ನ ಮಾಡುವ ಅವನು ಎಂದಿಗೂ ತನ್ನ ಕೆಲಸಗಳ ಕುರಿತು ಕೊಚ್ಚಿಕೊಳ್ಳುವುದಿಲ್ಲ. ಆ ತರ ಒಳ್ಳೆ ಕೆಲಸ ಮಾಡೋಂಥವ್ರು ಆ ತರ ಲಕ್ಷಣ ಈ ತರ ಇರುತ್ತೆ. ನಾನು ಅಷ್ಟು ಮಾಡ್ದೆ, ನಾನು ಇಷ್ಟು ಮಾಡ್ದೆ. ಈಗ ಧ್ಯಾನದಲ್ಲಿ ಇರೋರ್ಗೆ ಹೇಳ್ಬೋದು, ನಾನು ಇಷ್ಟು ಜನರಿಗೆ ಧ್ಯಾನ ಹೇಳ್ಕೊಟ್ಟೆ, ನನ್ನಿಂದ ಅಷ್ಟು ಜನ ಧ್ಯಾನಕ್ಕೆ ಬಂದ್ರು, ಅಷ್ಟು ಎಲ್ಲ ಕರ್ಮಗಳು ಕ್ಲಿಯರ್ ಆಯ್ತು, ನಾನು ಇಷ್ಟಿಷ್ಟು ಕ್ಲಾಸ್ಗಳು ಕೊಟ್ಕೊಂತ ಹೋದೆ, ಇಷ್ಟೆಲ್ಲ ನನಗೆ ಫಾಲೋವರ್ಸ್ ಇದ್ದಾರೆ, ಹಾಗೆ ಹೀಗೆ ಅಂತ ಇನ್ನೂ ಏನೇನೋ ಅದು ಗೊತ್ತಾಗುತ್ತೆ, ಅಥವಾ ಏನೇನೋ ಹೇಳಕ್ ಸಾಧ್ಯನೋ ಅದಷ್ಟೆಲ್ಲ ಹೇಳ್ಬೋದು. ಅಥವಾ ಈ ತರ ರ್ಯಾಲಿ, ವೆಜಿಟೇರಿಯನ್ ರ್ಯಾಲೀಸ್, ಅಷ್ಟೆಲ್ಲ ರ್ಯಾಲೀಸ್ ಅಟೆಂಡ್ ಮಾಡಿದೆ ನಾನು, ಇಷ್ಟೆಲ್ಲ ಕೆಲಸ ಮಾಡಿದೀನಿ ಗೊತ್ತಾ ನಾನು ಅಂತ ಯಾರಾದ್ರೂ ಹೇಳ್ತಾ ಇದ್ರೆ ಧ್ಯಾನದಲ್ಲಿ, ಅಥವಾ ಯಾರ ಸೀನಿಯರ್ ಮಾಸ್ಟರ್ಸ್ ಆಗಿರ್ಬೋದು, ಯಾರೇ ಆಗ್ಲಿ ಅದನ್ನ ಕೊಚ್ಕೊಂಡಿದ್ರು ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಆ ತರಹದ ಕೊಚ್ಕೊಳ್ಳೋದು ಅಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಕೆಲಸ ಕಾರ್ಯ ಮಾಡಿದ್ರು ಅದನ್ನ ಕೊಚ್ಚಿಕೊಳ್ಳುವುದಲ್ಲ. ಅಷ್ಟಕ್ಕೂ ಆ ಒಳ್ಳೆಯ ಕೆಲಸವನ್ನ ವಿಶ್ಲೇಷಿಸಲು ಹೋಗುವುದಿಲ್ಲ. ಅಂದ್ರೆ ನಾನು ಇಷ್ಟು ಚೆನ್ನಾಗ್ ಮಾಡಿದೆ ಅಂತ ಈ ತರ ಎಲ್ಲ ಅಂದ್ಕೊಂತಾರಲ್ಲ, ಅದನ್ನ ಕೂಡ ವಿಶ್ಲೇಷಣೆ, ಒಂದು ವಿವರಣೆ ಕೊಡೋದು, ಹೇಳೋದು ಅದ್ರ ಬಗ್ಗೆ, ಅದನ್ನು ಕೂಡ ಮಾಡೋದಿಲ್ಲ. ಏಕೆಂದರೆ ಈ ವಿಶ್ಲೇಷಣೆಯು ಅಹಂಕಾರವನ್ನು ತರುತ್ತದೆ ಎಂದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಸ್ವಲ್ಪ ಜ್ಞಾನ ಇರುವ ವ್ಯಕ್ತಿ ಸಹಜವಾಗಿ ಈ ತರಹದಲ್ಲಿ ಅವರು ಗುಣಗಳಿಗೆ ಒಳಗಾಗದ ರೀತಿಯಲ್ಲಿ ತಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ, ಜೊತೆಗೆ ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡ್ತಾ ಈ ತರದಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಹಂಕಾರ ಈ ತರ ಎಲ್ಲ ವಿಶ್ಲೇಷಣೆ ಮಾಡಿದ್ರೆ ಅಹಂಕಾರ ತರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂತವ್ರಿಗೆಲ್ಲ, ಯಾಕಂದ್ರೆ ಅವ್ರ ತಿಳುವಳಿಕೆ ಇರೋದ್ರಿಂದ.
ತಿಳುವಳಿಕೆ ಇಲ್ಲದೆ ಇರೋರೆ ಸ್ವಲ್ಪ ಈಗ ಏನೇನೆಲ್ಲ ಹೇಳಿದ್ರು ಅದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಭಗವಂತನು ದೇವದೂತರು ನಿಮ್ಮನ್ನು ನಿಮ್ಮ ಕಾರ್ಯಗಳನ್ನ ಸದಾ ಗಮನಿಸುತ್ತಿರುತ್ತಾರೆ ಎಂದು ನೆನಪಿರಲಿ. ನಾವ್ ಯಾರೇ ಏನೇ ಮಾಡ್ತಾರೆ ಅಂತ ನಮಗೇನು ನಾವ್ ಏನೇ ಮಾಡಿದ್ರೆ ಗೊತ್ತಾಗಲ್ಲ ಅಂತ ನಾವ್ ಅಂದ್ಕೊಂಡಿರ್ತೀವಿ. ಆದ್ರೆ ನಮಗೆ ಗಮನಿಸ್ತಾ ಇರ್ತಾರೆ ನಮ್ಮ ಹೆಡ್ ಭಗವಂತನ ಜೊತೆಗೆ ಭಗವಂತನ ದೇವದೂತರು, ಇನ್ನು ಬೇರೆ ಅಯ್ಯರ್ ಮಾಸ್ಟರ್ಸ್ ಇರ್ತಾರಲ್ಲ ಅವರೆಲ್ಲ ನಮ್ಮ ಮಾಸ್ಟರ್ಸ್. ಆಕ್ಚುಲಿ ಅಯ್ಯರ್ ಮಾಸ್ಟರ್ಸ್ ನಮ್ಮ ಇನ್ನು ಬೇರೆ ಮಾಸ್ಟರ್ಸ್, ಒಬ್ಬೊಬ್ಬ ವ್ಯಕ್ತಿಗೆ ಮಾಸ್ಟರ್ಸ್ ನ ಬಿಟ್ಟಿರ್ತಾರಲ್ಲ ಅವರು ಕೂಡ ನಮ್ಮನ್ನ ವಾಚ್ ಮಾಡ್ತಾ ಇರ್ತಾರೆ. ಹೇಗೆ ಒಂದು ಆಫೀಸಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಕ್ಲರ್ಕ್ ಅಥವಾ ಯಾರೇ ಒಂದು ಆಫೀಸರ್ ಅಲ್ಲಿ ಒಂದು ಜಾಬ್ ಮಾಡ್ತಾ ಇರ್ತಾರೆ ಅಂದ್ರೆ ಅವರಿಗೆ ಅವರನ್ನ ನೋಡೋದಕ್ಕೆ ವಾಚ್ ಮಾಡಕ್ಕೆ ಅಂತಾನೆ ಅವರ ಒಂದು ಅಯ್ಯರ್ ಆಗಿ ಒಬ್ರು ನೇಮಕ ಆಗಿರ್ತಾರೆ. ಅವ್ರನ್ನು ವಾಚ್ ಮಾಡಕ್ಕೆ ಅಂತ ಇನ್ನೊಬ್ರು ಇನ್ನು ಅವ್ರಿಗಿಂತ ಹೈಯರ್ ಆಗಿ ಒಬ್ಬ ಬಾಸ್ ಅಂತಾನ ಇರ್ತಾರಲ್ಲ ಅವರು ವಾಚ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಇಬ್ರು ವಾಚ್ ಮಾಡ್ತಾ ಇರ್ತಾರೆ ಅಂದ್ಮೇಲೆ ಅಲ್ಲಿ ಗಮನಿಸ್ತಾ ಇರ್ತಾರೆ. ಅದೇ ತರಹ ನಮ್ಮನ್ನು ಕೂಡ ಈ ತರಹದಲ್ಲಿ ಗಮನವನ್ನು ಕೊಟ್ಟು ನೋಡ್ತಾ ಇರ್ತಾರೆ. ಅದೆಲ್ಲ ಅದು ಗೊತ್ತಿರುತ್ತೆ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಇದು ನಿಮಗೆ ಅರ್ಥವಾದರೆ ನೀವೆಂದಿಗೂ ಪ್ರತಿಷ್ಠೆಗಾಗಿ ಹಂಬಲಿಸಲಾರಿರಿ. ಈ ಪ್ರತಿಷ್ಠೆಯನ್ನು ಕೇವಲ ನಿಮ್ಮ ಅಹಂಕಾರವಷ್ಟೇ ಬಯಸುತ್ತಿರ್ತದೆ. ಅಂದ್ರೆ ಈ ಒಂದು ಪ್ರತಿಷ್ಠೆ, ಗೌರವ ಇದೆಲ್ಲ ನಮ್ಗೆ ಬಯಸೋದೆ ನಮ್ಮ ಅಹಂಕಾರ, ಆ ಒಂದು ಈಗೋ, ಅದನ್ನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಅದು ಆಕ್ಚುಲಿ ಅಪೇಕ್ಷೆ ಪಡ್ತಾ ಇರತ್ತೆ ನಾವು. ಅಂದ್ರೆ ನಮ್ಮಲ್ಲಿರೋ ಆ ಈಗೋ, ಆ ಒಂದು ಅಹಂಕಾರ. ನೀವು ಮಾಡಿದ ಒಳ್ಳೆಯ ಕೆಲಸವನ್ನ ಹೇಳಿಕೊಂಡ ತಕ್ಷಣ ಅಥವಾ ಅದರ ಕುರಿತು ಬಹಳ ಯೋಚಿಸಿದರೂ ಆ ಕ್ಷಣವೇ ಅದರ ಮೌಲ್ಯ ಕಳೆದು ಹೋಗುತ್ತದೆ. ನೋಡಿ ಮಾಸ್ಟರ್ಸ್, ಜಸ್ಟ್ ಯೋಚನೆ ಮಾಡಿದ್ರು ಕೂಡ ಅದರ ಒಂದು ವ್ಯಾಲ್ಯೂ ಅನ್ನೋದು ಹೋಗ್ಬಿಡುತ್ತಂತೆ. ಹೇಳಿಕೊಳ್ಳೋದಿರ್ಲಿ ಒಂದ್ ಮಾತು, ನಾವ್ ಅದನ್ನ ಹೇಳಿಕೊಳ್ಳದೆ ಇದ್ರು ಕೂಡ ನೋಡ್ ಅವ್ರಿಗೆ ಅಷ್ಟು ಅನ್ನದಾನ ಮಾಡ್ದೆ, ನಾನು ಇಷ್ಟು ಜನಕ್ಕೆ ಓದ್ಸಿದೆ, ಅಷ್ಟು ಜನಕ್ಕೆ ವಸ್ತ್ರದಾನ ಮಾಡ್ದೆ, ಇಷ್ಟು ಜನಕ್ಕೆ ನಾನೆಲ್ಲ ಒಂದು ಸೌಕರ್ಯ ಮಾಡ್ಕೊಟ್ಟೆ, ಏನಾದ್ರೂ ಅಷ್ಟು ಸಣ್ಣದ್ ಮಾಡಿದ್ರು ಸರಿ, ದೊಡ್ಡದ್ ಮಾಡಿದ್ರು ಸರಿ, ಯಾವ್ದಾದ್ರು ಸಹ ನಾವ್ ಅದನ್ನ ಒಂದ್ ರೀತಿಯಲ್ಲಿ ಯಾರಿಗೆ ಹೇಳದೇ ಇದ್ರು ಕೂಡ ಅದನ್ನ ಜಸ್ಟ್ ಥಿಂಕ್ ಮಾಡಿದ್ರೆ ಸಾಕು, ಪದೇ 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 ಅದನ್ನ ಥಿಂಕ್ ಮಾಡಿದ್ರೆ ಅದರ ಒಂದು ವ್ಯಾಲ್ಯೂ ಅನ್ನೋದು ಕಳೆದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ವ್ಯಕ್ತಿಗೆ ಸಹಾಯದ ಅವಶ್ಯಕತೆ ಇರುತ್ತದೋ, ಯಾರು ಸಹಾಯಕ್ಕಾಗಿ ಅರ್ಹರೋ ಆತನಿಗಂತೂ ಸಹಾಯ ಸಿಕ್ಕೇ ಸಿಗುತ್ತದೆ. ಆದರೆ ಆತನಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುವ ಅವಕಾಶ ಸಿಕ್ಕಿದ್ದಕ್ಕೆ ಕೃತಾರ್ಥರಾಗುವ ಬದಲು ನೀವೇನೋ ದೊಡ್ಡ ಉಪಕಾರವನ್ನೇ ಮಾಡಿಬಿಟ್ಟಿದ್ದೀರಿ ಎಂಬ ಅಹಂಭಾವನೆಯನ್ನ ಹೊಂದಿದ್ದೇ ಆದರೆ ಅದು ನಿಮ್ಮ ಪ್ರಗತಿಯನ್ನೇ ಕುಂಠಿತಗೊಳಿಸಿ ಬಿಡುತ್ತದೆ. ನಮ್ಗೆ ಯಾರಾದ್ರೂ ಇನ್ ಕೇಸ್ ಫೋನ್ ಮಾಡ್ಬೋದು ಅಥವಾ ಮಾತಾಡ್ಬೋದು ಮನೆಗ್ ಬಂದ್ಬಿಟ್ಟು, ನಂಗೆ ಈ ತರ ತೊಂದ್ರೆ ಇದೆ ಅಥವಾ ದುಡ್ಡು ಬೇಕು ಅಥವಾ ಏನಾದ್ರು ಒಂದು ಸಹಾಯ ಅಥವಾ ಒಂದು ಸಜೆಷನ್ ಏನೋ ಬೇಕು ಅಂತ ಕೇಳ್ಬೋದು. ಅವಾಗ ನಾವ್ ಏನೋ ಒಂದು ಸಹಾಯ ಸಹಕಾರ ಏನೋ ಕೊಟ್ವಿ ಅಂದಾಗ, ಹೌದಪ್ಪ ನಾವ್ ಇಷ್ಟೆಲ್ಲ ಸಹಾಯ ಕೊಟ್ಟಿದೀವಿ ಅಂತಂದು ನಾವ್ ಅಂದ್ಕೊಳ್ಳೋ ಬದ್ಲಿಗೆ ಆ ಸಹಾಯ ಮಾಡೋದಕ್ಕೆ ಅವಕಾಶ ಅವ್ರು ಕೊಟ್ಟಿರ್ತಾರಲ್ವಾ, ಮಾಸ್ಟರ್ಸ್ ಕೊಟ್ಟಿರ್ತಾರೆ ಅಥವಾ ಆ ವ್ಯಕ್ತಿ ಬಂದು ಕೇಳ್ದಾಗ್ಲೇ ತಾನೆ ನಾವ್ ಸಹಾಯ ಅಂತ ಮಾಡಿರ್ತೀವಿ. ಅಲ್ಲಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಗ್ರಾಟಿಟ್ಯೂಡ್ ಹೇಳ್ಕೋಬೇಕು. ಒಂದು ಅವಕಾಶ ಸಿಕ್ಕಿದೆಯಲ್ಲ ಅದನ್ನ ಕೃತಾರ್ಥತೆಯಿಂದ ನಾವು ಒಂದು ಸಂಭ್ರಮಿಸ್ಬೇಕಂತ ಹೇಳ್ತಾ ಇದ್ದಾರೆ. ಆದ್ರ ಬದ್ಲಿಗೆ ನಾವ್ ಏನ್ ಮಾಡ್ತೀವಿ, ನಾವೇನೋ ದೊಡ್ಡ ಉಪಕಾರ ಮಾಡ್ಬಿಟ್ಟಿದೀವಿ ಅನ್ನೋ ತರದಲ್ಲಿ ಫೀಲಿಂಗ್ ಅಲ್ಲಿ ಇರ್ತೀವಲ್ಲ, ಆ ಒಂದು ಭಾವನೆಯಲ್ಲಿ ಇರ್ತೀವಲ್ಲ, ಅದು ತಪ್ಪು. ಆ ತರಹದ ಅಹಂ ಭಾವನೆಯನ್ನ ಹೊಂದಿದ್ದೇ ಆದ್ರೆ ಅದು ನಮ್ಮ ಈ ಒಂದು ಸ್ಪಿರಿಚುವಲಿ ಆಗಿರ್ಬೋದು, ಯಾವುದೇ ಲೆವೆಲ್ಗೆ ಆಗಿರ್ಬೋದು, ಅದು ಕುಂಠಿತಗೊಳಿಸುತ್ತೆ. ನಮ್ಮ ಒಂದು ಡೆವಲಪ್ಮೆಂಟ್ಗೆ ಅದು ಬ್ರೇಕ್ ಆಗುತ್ತೆ, ಒಂದರ ಅಡ್ಡುಗೋಲಾಗ್ಬಿಡುತ್ತೆ. ನಿಸ್ವಾರ್ಥವೆಂದರೆ ನೀವು ಸ್ವಯಂ ಇತರರಿಗಾಗಿ ಏನು ಮಾಡಿದಿರಿ ಎಂಬುದರ ಕುರಿತು ಕಡಿಮೆ ಯೋಚಿಸುವುದು ಎಂದರ್ಥ. ಅಂದ್ರೆ ಯಾರಿಗೆ ನಾವ್ ಏನ್ ಸಹಾಯ ಮಾಡಿದ್ವಿ, ಯಾರಿಗೇನ್ ಒಳ್ಳೇದ್ ಮಾಡಿದ್ವಿ ಅದನ್ನ ಯೋಚನೆ ಮಾಡದೇ ಇರೋದು. ನಿಸ್ವಾರ್ಥವಾಗಿ ಒಂದು ಸೇವೆ ಮಾಡೋದು ಅಂದ್ರೆ ಇದನ್ನು ಹೇಳ್ತಾ ಇದ್ದಾರೆ ನಮಗೆ. ಒಬ್ರಿಗೇನೋ ಊಟ ಕೊಟ್ವಿ, ಒಂದು ಬಟ್ಟೆ ಕೊಟ್ವಿ, ಒಂದೇ ಹೊತ್ತು ಊಟ ಕೊಟ್ವಿ ಸಾಕಪ್ಪ, ನೋಡು ಆ ಭಿಕ್ಷುಕ ಈಗ ಬಂದ್ ಕೇಳ್ದ ಪಾಪ ಅಂತ ಅನಿಸ್ತು ನನಗೆ, ನಾನು ಹೋಗಿ ಅವ್ರಿಗೆ ಊಟ ಕೊಟ್ಟೆ ಅಂತ ಅನ್ಕೊಂಡ್ ಪದೇ ಪದೇ ಯೋಚನೆ ಮಾಡ್ತೀವಲ್ಲ, ಅದು ತಪ್ಪಾಗುತ್ತೆ. ಅದನ್ನ ಯೋಚನೆ ಮಾಡ್ದಂಗೆ ಹಾಗೆ ಇರ್ಬೇಕು, ಅದು ನಿಸ್ವಾರ್ಥ ಸೇವೆ ಆಗುತ್ತೆ. ಅದನ್ನ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನ ಮೇಲಿನ ಭಕ್ತಿ ಎಂದರೆ ಇದೇ. ಭಕ್ತಿ ಅಂದ್ರೆ ನಾವ್ ಎಷ್ಟೆಷ್ಟೆಲ್ಲ ಮಾತಾಡ್ತಾ ಇರ್ತೀವಲ್ವ, ಭಕ್ತಿ ಅಂದ್ರೆ ಹಾಗೆ ಹೀಗೆ ಅನ್ಸ್ಕೊಂತ ಅಲ್ಲ. ನಮಗ್ ಭಕ್ತಿ ಅಂದ್ರೆ ನಮ್ಗೆ ತಿಳಿಸ್ತಾ ಇರೋದು ಮಾಸ್ಟರ್ಸ್,
ಇದು ಈಗ ನಾವೇನು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಆ ರೀತಿಯಲ್ಲಿ ನಾವಿದ್ದಾಗ ಮಾತ್ರ ಅದು ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ನೀವು ಮತ್ತೊಬ್ಬರ ಸೇವೆ ಮಾಡುವ ಮೂಲಕ ಭಗವಂತನ ಸೇವೆಯನ್ನ ಮಾಡುತ್ತಿರುತ್ತೀರಿ. ಅಂದ್ರೆ ಬೇರೆಯವ್ರಿಗೆ ನಾವು ಸೇವೆ ಏನೋ ಒಂದು ಸೇವೆಯನ್ನ ಕೊಡ್ತಾ ಅಥವಾ ಸೇವೆ ಮಾಡ್ತಾ ಇರ್ತೀವಿ, ಅದರ ಮೂಲಕ ಇಂಡೈರೆಕ್ಟ್ ಆಗಿ ನಾವು ಭಗವಂತನ ಸೇವೆಯನ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ, ಭಕ್ತಿ ಎಂದರೇನು? ಈಗ ಹೇಳಿದ್ರಲ್ವಾ, ಹಾಗಾದ್ರೆ ಭಕ್ತಿ ಅಂದ್ರೆ ಏನು ಅಂತ ಇನ್ನು ಕ್ಲಿಯರ್ ಆಗಿ ನಮ್ಗೆ ತಿಳಿಸ್ತಾ ಇದ್ದಾರೆ ಇಲ್ಲಿ. ಭೂಮಿಯ ಮೇಲೆ ಭಕ್ತಿಯನ್ನ ಆಚರಣೆಗಳು ಮತ್ತು ಉತ್ಸವಗಳಿಗಷ್ಟೇ ಸೀಮಿತಗೊಳಿಸಲಾಗಿದೆ. ಅಪಾರ ಹಣವನ್ನ ಖರ್ಚು ಮಾಡಿ ಆ ಮೂಲಕ ಅನೇಕ ಉತ್ಸವಗಳನ್ನು ಆಚರಣೆಗಳನ್ನು ಮಾಡುವುದನ್ನೇ ಸೇವೆ ಎನ್ನಲಾಗದು. ಈ ಗಣಪತಿ ಹಬ್ಬ ನಾಳೆ ಎಷ್ಟು ಕಡೆಯಲ್ಲಿ ಹಣವನ್ನ ಅದಕ್ಕೋಸ್ಕರ ಅಂತಾನೆ ಕಲೆಕ್ಟ್ ಮಾಡಿರ್ತಾರೆ. ಎಷ್ಟು ಹಣ ಕಲೆಕ್ಟ್ ಮಾಡಿರ್ತಾರಂತ ಅವ್ರಿಗೆ ಗೊತ್ತಿರಲ್ಲ. ತುಂಬಾ ಕಡೆ ಹೋಗ್ತಾ ಇರ್ತಾರೆ. ಒಂದು ಲೈನ್ ಅಲ್ಲಿ ಹೋಗಿರ್ತಾರೆ, ಇನ್ನೊಂದು ಲೈನ್ ಅಲ್ಲಿ 10 ಜನ ಹೋಗಿರ್ತಾರೆ, ಮತ್ತೆ ಅದೇ ಲೈನ್ ಅಲ್ಲೇ ಮತ್ತಿನ್ನೊಂದು 10 ಜನ ಬರ್ತಾರೆ. ಪದೇ 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 ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಇವರೆಲ್ಲ ಏನ್ ಮಾಡ್ತಾ ಇರ್ತಾರೆ? ಒಂದ್ ರೀತಿಯಲ್ಲಿ ಅದೊಂದು ಉತ್ಸವ, ಅದೊಂದು ಆಚರಣೆ ಇದೆ, ಭಕ್ತಿ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಇದೊಂದೇ ಅಲ್ಲ, ಬೇರೆ ಯಾವ್ದೇ ಒಂದು ಜಾತ್ರೆ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ಒಂದು ಸೇವೆ ಮಾಡೋದು ಏನೇ ಆಗಿರ್ಬೋದು, ಅದನ್ನ ಮಾಡ್ತಾರಲ್ಲ, ಅದನ್ನ ಭಕ್ತಿ ಅಂತ ತಿಳ್ಕೊಂಡಿದ್ದಾರೆ. ಈ ತರಹದ ಅಪಾರ ಹಣವನ್ನ ಖರ್ಚು ಮಾಡ್ತಾರಲ್ಲ, ಅದನ್ನ ಈ ಒಂದು ಉತ್ಸವಗಳನ್ನ ಆಚರಣೆ ಮಾಡೋದನ್ನೇ ಭಕ್ತಿ ಅಂತ ಸೇವೆ ಅಂದ್ಕೊಂಡಿದಾರಲ್ಲ, ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದನ್ನ ಭಕ್ತಿ ಅಥವಾ ಇದನ್ನ ಸೇವೆ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಭಗವಂತನ ಮೇಲಿನ ನಿಮ್ಮ ಭಕ್ತಿಯು ನೀವು ಎಷ್ಟು ದಾನ ಮಾಡಿರುವಿರಿ, ಎಷ್ಟು ಹಣವನ್ನ ಆಚರಣೆಗಾಗಿ ಖರ್ಚು ಮಾಡಿರುವಿರಿ ಎಂಬುದರ ಮೇಲೆ ನಿರ್ಧಾರವಾಗುವುದಿಲ್ಲ. ತುಂಬಾ ಜನ ದೇವಸ್ಥಾನ ಕಟ್ತೀವಿ, ಮಠಮಾನ್ಯಗಳನ್ನ ಕಟ್ತೀವಿ, ದುಡ್ಡು ಕಲೆಕ್ಟ್ ಮಾಡ್ತಾ ಇದೀವಿ, 5,000 ಕೊಡಿ, 10,000 ಕೊಡಿ, 20,000 ಕೊಡಿ. ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಏನ್ ಅನ್ಸ್ಕೊಂತಾರೆ, ಓ ಇವ್ರಿಗೆ ಭಕ್ತಿ ಇಲ್ಲ, ಇವ್ರಿಗೆ ಶ್ರದ್ಧೆ ಇಲ್ಲ, ಒಂದು ರೀತಿಯಲ್ಲಿ ಅದೊಂಥರ ಗಾಸಿಪ್ ತರ ಹಬ್ಬಿ ಬಿಡ್ತಾರೆ. ಅವಾಗ ಏನ್ ಅನ್ಸುತ್ತೆ, ಹಬ್ಬಪ್ಪ ದೇವ್ರು ಅಂದ್ರೆ ಸಾಕು, ಪ್ರತಿಯೊಬ್ರು ದುಡ್ಡು ಕೊಡ್ತಾರೆ. ಒಬ್ಬ ಭಿಕ್ಷುಕನಿಗೂ ಕೂಡ ಒಂದು ಫೋಟೋ ಇಟ್ಕೊಂಡು ಒಂದು ನಾಮ ಬಳ್ಕೊಂಡು ಬಂದು ಏನೋ ಒಂದು ಬೌಲ್ ಇಟ್ಕೊಂಡ್ ಬಂದ್ಬಿಟ್ರು ಅಂತ ಅಂದ್ರೆ ಓಕೆ, ದೇವ್ರ ಕೆಲ್ಸಕ್ಕೆ ನಾವು ದುಡ್ಡು ಕೊಡ್ತಾ ಇದೀವಿ, ಎಷ್ಟಾದ್ರೂ ಸಹ ಕೊಡೋಣ, ಅಲ್ಲಿ ಒಳ್ಳೇದಾಗುತ್ತೆ, ಅದು ದೇವ್ರಿಗೆ ಮುಟ್ಟುತ್ತೆ, ಆ ಒಂದು ಭಾವನೆ ಇಟ್ಕೊಂಡಿರ್ತೀವಲ್ವಾ, ಅದು ಅಲ್ಲ, ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ನೀವು ಎಷ್ಟು ಹಣವನ್ನ ಆಚರಣೆಗೆ ನಾವು ಖರ್ಚು ಮಾಡಿರ್ತೀವೋ ಅದ್ರ ಮೇಲೆ ಅದು ಡಿಸೈಡ್ ಆಗೋದಿಲ್ಲ. ನಿಮ್ಮ ಭಕ್ತಿಯು ಒಳ್ಳೆಯ ಮನಸ್ಸಿನಿಂದ ಮಾಡಿದ ನಿಸ್ವಾರ್ಥ ಸೇವೆಯ ಮೇಲೆ ನಿರ್ಧಾರವಾಗುತ್ತದೆ. ನಾವ್ ಏನು ಒಂದು ಸೇವೆ ಮಾಡ್ತೀವಿ, ಅದನ್ನ ಒಂದು ಒಳ್ಳೆಯ ಮನ್ಸಿಟ್ಕೊಂಡು, ಯಾವುದೇ ತರಹದ ಒಂದು ಕೆಟ್ಟ ಭಾವನೆ ಇಲ್ದೆ, ಸ್ವಾರ್ಥ ಇಲ್ದಂಗೆ ಮಾಡ್ತೀವಿ, ಅದು ಆ ಒಂದು ಒಳ್ಳೆ ಮನಸ್ಸಿಂದ ಮಾಡಿದ ಆ ನಿಸ್ವಾರ್ಥ ಸೇವೆನೆ ಅದು ಒಂದು ಭಕ್ತಿ ಅನಿಸ್ಕೊಳ್ಳುತ್ತೆ. ಮತ್ತೊಬ್ಬರಿಗೆ ಸಹಾಯ ಮಾಡಿದಾಗ ಅವರಿಂದ ಏನನ್ನು ನಿರೀಕ್ಷಿಸದೆ ಸಹಾಯ ಮಾಡಿ. ನೀವು ಸಹಾಯ ಮಾಡಿರುವುದಕ್ಕೆ ಪ್ರತಿಯಾಗಿ ನಿಮಗೇನು ಸಿಗುತ್ತದೆ ಎಂದು ನೀವು ಕೇಳಿದ ಮರುಕ್ಷಣವೇ ನಿಮ್ಮ ಉದ್ದೇಶವು ಅಶುದ್ಧವಾಗುತ್ತದೆ. ಸರಿ, ನನಗೆ ಕೆಲಸ ಮಾಡ್ಕೊಡ್ತೀನಿ, ನನಗೆ ಅದರಿಂದ ಏನ್ ಲಾಭ, ಏನ್ ಬೆನಿಫಿಟ್ ಇದೆ ನನಗೆ? ಮನುಷ್ಯ ಕೇಳದ್ ಸಹಜ. ಈ ತರ ಒಬ್ಬ ವ್ಯಕ್ತಿ ಏನಾದ್ರು ಸಹಾಯ ಕೋರಿ ಬಂದಾಗ ನಾನು ಮಾಡ್ತೀನಿ ಸಹಾಯ, ನನ್ಗೇನು ಲಾಭ ಸಿಗುತ್ತೆ ನನ್ಗೆ ಹೇಳಿ ಅಂತ ಕೇಳ್ತೀವಲ್ಲ, ಆಗ ನಮ್ಮ ಉದ್ದೇಶ ಈ ತರ ಇದ್ದಾಗ ಆ ಕೆಲಸ ಕಂಪ್ಲೀಟ್ ಆಗಿ ಅಶುದ್ಧವಾಗುತ್ತದೆ, ಶುದ್ಧತೆಯನ್ನ ಕೂಡಿರೋದಿಲ್ಲ. ನಾವು ಸಹಜವಾಗಿ ಏನಾದ್ರೂ ಒಂದು ಪೂಜೆ ಪುನಸ್ಕಾರ ಅಂತ ಮನೇಲಿ ಮಾಡ್ಬೇಕಾದ್ರೆ ಮಡಿ ಮೈಲಿಗೆ ಹಾಗೆ ಹೀಗೆ ಅಂತ ತುಂಬಾ ಒದ್ದಾಡ್ತಿರ್ತೀವಲ್ವಾ, ಅದಲ್ಲ. ಮಡಿ ಮೈಲ್ಗೆ ಅಂದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಆಲೋಚನೆ ಎಷ್ಟು ಶುದ್ಧತೆಯಿಂದ ಇರುತ್ತೆ, ಎಷ್ಟು ಸ್ವಾರ್ಥ ರಹಿತವಾಗಿರುತ್ತೆ, ಅದು ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಒಂದು ಶುದ್ಧತೆಯಿಂದ ಇದೀವಿ ಅಂತ. ನಮ್ಮ ಒಂದು ಆಲೋಚನೆ, ನಮ್ಮ ಒಂದು ಸ್ವಾರ್ಥ ಏನಾರು ಇತ್ತು ಅಂದ್ರೆ ಅದು ಅಶುದ್ಧವಾಗಿರ್ತೀವಿ ಅಥವಾ ಅಶುದ್ಧತೆಯಿಂದ ಕೂಡಿರುತ್ತೆ. ಅದೆಲ್ಲ ಆ ತರಹ ಸ್ವಾರ್ಥ ಇಟ್ಕೊಂಡು ಎಲ್ಲ ಮಡಿ ಮೈಲಿಗೆ ಅಂತ್ಕೊಂತ ಓಡಾಡ್ಕೊಂತ ನಾವು ಪೂಜೆ ಪುನಸ್ಕಾರ ಅಂತ ಮನೇಲಿ ನಾವ್ ಎಷ್ಟೇ ಮಾಡಿದ್ರು ಕೂಡ ಅದು ತಲುಪೋದಿಲ್ಲ ದೇವ್ರಿಗೆ. ಅಂದ್ರೆ ಮನಸ್ಸು ಮೊದಲು ಸ್ವಚ್ಛ ಇರ್ಬೇಕು, ನಮ್ಮ ಆಲೋಚನೆ ಕ್ಲಿಯರ್ ಇರ್ಬೇಕು, ಆಲೋಚನೆ ಸರಿ ಇರ್ಬೇಕು, ಅದು ಒಂದು ಕ್ಲಿಯರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆಗ ಮಾತ್ರ ಅದು ಶುದ್ಧವಾಗುತ್ತೆ. ಮಾಡಿದ ಸಹಾಯವನ್ನ ಮರ್ತ್ ಬಿಡ್ಬೇಕು, ಮುಂದೆ ಸಾಗಿ
ಒಳ್ಳೆಯ ಕೆಲಸವನ್ನ ಮಾಡಿದಾಗ ನಿಮಗೆ ಸಂತೋಷವಾಗುತ್ತದೆ, ಆದರೆ ಸಹಾಯ ಮಾಡಿದ್ದಕ್ಕಾಗಿ ಅಹಂಕಾರ ಪಡಬೇಡಿ. ನಿಜಕ್ಕೂ ಮತ್ತೊಬ್ಬರ ಜೀವನಕ್ಕೆ ಕೊಂಚವಾದರೂ ಬದಲಾವಣೆಯನ್ನ ತಂದಿದ್ದರೆ ನಿಮಗೆ ಸಂತೋಷವಾಗುವುದು ಸಹಜವೇ. ಸಹಜ. ಹೌದಪ್ಪ, ನನ್ನ ಕಡೆಯಿಂದ ಇವರಿಷ್ಟು ಉದ್ಧಾರ ಆದ್ರು, ಎಷ್ಟು ಒಂದು ಬಡತನದಲ್ಲಿದ್ರು, ಹೌದು ಅಂತ ನಾವು ಸಂತೋಷ ಪಡೋದು ಸಹಜ, ನಿಜ. ಈ ಕಾರ್ಯಕ್ಕೆ ಭಗವಂತನು ನಿಮ್ಮನ್ನ ಸಾಧನವಾಗಿ ಬಳಸಿದ್ದಕ್ಕೆ ಕೃತಜ್ಞರಾಗಿರಿ. ಓಕೆ, ಇವ್ರಿಗೆ ಸಹಾಯ ಮಾಡೋದಿಕ್ಕೆ ನನಗೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ಈ ಅವಕಾಶಕ್ಕಾಗಿ ನಾವು ಭಗವಂತನಿಗೆ ಒಂದು ಗ್ರಾಟಿಟ್ಯೂಡ್ ಅಥವಾ ಒಂದು ಥ್ಯಾಂಕ್ಸ್ ಅನ್ನ ತಿಳಿಸೋದು. ಭಗವಂತ ನನಗೆ ಈ ಅವಕಾಶ ಕೊಟ್ಟಿದ್ಯಾ. ಅಥವಾ ಭಿಕ್ಷುಕರೇ ಇರ್ಲಿಲ್ಲ ಅಂದ್ರೆ ನಾವ್ ಯಾರಿಗೆ ಭಿಕ್ಷೆ ಹಾಕ್ತಿವಿ ಹೇಳಿ? ಆಗ ನಾವು ಇಲ್ಲಿ ಒಂದು ದಾನ ಧರ್ಮ ಅಂತ ಮಾಡಿದ್ವಿ ಅನ್ನೋದಕ್ಕೆ ಅಲ್ಲಿ ಅರ್ಥ ಇರಲ್ಲ. ಆ ಭಿಕ್ಷುಕ ಒಬ್ಬ ಇದ್ದ, ಆತನಿಗೆ ನಾವು ದುಡ್ಡು ಹಾಕೋ ಪರಿಸ್ಥಿತಿ ಅಲ್ಲಿ ಬಂತು, ನಾವು ಹಾಕಿದ್ವಿ ಅಂದಾಗ ಅಲ್ಲಿ ಆ ಒಂದು ಸನ್ನಿವೇಶ ನಿರ್ಮಾಣ ಆಗಿರೋದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳೋದು. ಸರಿ, ನಂಗೆ ಇಷ್ಟು ಒಂದು ಸೇವೆ ಮಾಡೋದಕ್ಕೆ ಅಥವಾ ಈ ತರ ಒಂದು ದಾನ ಧರ್ಮವನ್ನ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ಯಾ ದೇವ್ರೆ, ಥ್ಯಾಂಕ್ ಯು. ಯಾಕಂದ್ರೆ ಅದು ಕೂಡ ಒಂದು ಎಷ್ಟೋ ಜನಕ್ಕೆ ಅದು ಕೂಡ ಅವಕಾಶ ಸಿಕ್ಕಿರಲ್ಲ. ಅವ್ರಿಗೆ ಎಷ್ಟೋ ದುಡ್ಡು ಎಲ್ಲ ಇರುತ್ತೆ, ಮಾಡ್ಬೇಕು ಅನ್ನೋ ಮನ್ಸು ಇರ್ಬೋದು, ಆದ್ರೆ ಅವಕಾಶ ಸಿಗಲ್ಲ, ಕಾಣ್ ಸಿಗೋದಿಲ್ಲ, ಏನೋ ಸಮಥಿಂಗ್ ಅವ್ರಿಗೆ ಅದ್ ಮಾಡೋದಿಕ್ಕೆ ಆಗ್ತಾ ಇರಲ್ಲ. ಆ ತರದಲ್ಲಿದ್ದ ಆ ತರದ ವ್ಯಕ್ತಿಗಳಿಗೆ ನಮಗೆ ಒಂದು 10 ರೂಪಾಯಿ ಆಗಿರ್ಬೋದು, 50 ರೂಪಾಯಿ ಎಷ್ಟೇ ಆಗಿರ್ಲಿ, ಎಷ್ಟೇ ಒಂದು ಸೇವೆ ಮಾಡ್ಬೇಕಾಗಿ ಅವಕಾಶ ಸಿಕ್ಕಾಗ ಅಹಂಕಾರ ಪಡಬಾರ್ದು. ಒಂದು. ಇನ್ನೊಂದು, ನಾವು ಅದು ಏನೋ ಕೊಟ್ಟಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಗ್ರಾಟಿಟ್ಯೂಡ್ ದೇವರಿಗೆ ಹೇಳ್ಕೊಡೋದು. ಇಂಥವ್ರಿಗೆ ಸಂಬಂಧಪಟ್ಟಂಗೆ ಇದಾಗಿದೆ, ನನ್ಗೆ ಅವಕಾಶ ಕೊಟ್ಟಿದ್ದೀರಾ, ಏನಾದ್ರೂ ಸಜೆಷನ್ ಕೊಡಕ್ಕೆ ಯಾರಾದ್ರೂ ಕಾಲ್ ಮಾಡ್ಬೋದು, ಮನೆಗ್ ಬರ್ಬೋದು, ಏನಾದ್ರೂ ಒಂದು ಕೇಳ್ಬೋದು, ಅದರಿಂದ ಪರಿಸ್ಥಿತಿ ಅವ್ರಿಗೆ ಚೆನ್ನಾಗಾಗ್ಬೋದು. ಆಗ ಕೂಡ ನಾವು ಥ್ಯಾಂಕ್ಸ್ ಹೇಳ್ಕೋಬೇಕು ದೇವರಿಗೆ. ಸರಿ, ನಂಗಿಂತ ಅವಕಾಶ ಕೊಟ್ಟಿದೀರ ದೇವ್ರೆ, ಥ್ಯಾಂಕ್ ಯು ಅಂತ. ಸಹಜವಾಗಿ ಇಲ್ಲೆಲ್ಲ ಧ್ಯಾನದಲ್ಲಿ ಇರೋರ್ಗೆ ಒಬ್ರಲ್ಲ ಒಬ್ರು ಒಂದಲ್ಲ ಒಂದು ರೀತಿಯಲ್ಲಿ ಕೇಳೋದು ಮಾಡೋದು ಅದೆಲ್ಲ ಇರುತ್ತಲ್ವಾ. ಆ ತರ ಇದ್ದಾಗ್ಲೂ ಕೂಡ ಅಲ್ಲಿ ಕೂಡ ಅದೇ ತರ ನಾವು ಗ್ರಾಟಿಟ್ಯೂಡ್ ತಿಳಿಸ್ಬೇಕಾಗುತ್ತೆ. ನಿಜಕ್ಕೂ ಮತ್ತೊಬ್ಬರ ಜೀವನಕ್ಕೆ ಕೊಂಚವಾದರ ಬದಲಾವಣೆಯನ್ನ ತಂದಿದ್ದರೆ ನಿಮಗೆ ಸಂತೋಷವಾಗುವುದು ಸಹಜವೇ. ಈ ಕಾರ್ಯಕ್ಕೆ ಭಗವಂತ ನಿಮ್ಮನ್ನ ಸಾಧನವಾಗಿ ಬಳಸಿದ್ದಕ್ಕೆ ಕೃತಜ್ಞರಾಗಿರಿ. ಹೇಳಿದ್ರಲ್ಲ, ಆ ಒಂದು ರೀತಿಯ ಗ್ರಾಟಿಟ್ಯೂಡ್ ಇಂದ ಇರ್ಬೇಕು. ನಿಮ್ಮ ಒಳ್ಳೆಯ ಕಾರ್ಯಕ್ಕೆ ಭಗವಂತನಿಂದ ಆಶೀರ್ವಾದವು ದೊರಕಿರುತ್ತದೆ. ಈ ಆಶೀರ್ವಾದ ಅನ್ನೋದು ನಮ್ಗೆ ಹೇಗ್ ಸಿಗುತ್ತೆ ಅಂದ್ರೆ ಈ ತರಹದ ಕೆಲಸ ಕಾರ್ಯ ಮಾಡಿದಾಗ ಸಿಗುತ್ತೆ. ಸುಮ್ನೆ ಹೋಗ್ಬಿಟ್ಟು ನಾವು ಅಭಿಷೇಕ ಮಾಡಿಸಿದೆ, ಅದು ಮಾಡಿಸಿದೆ, ಇದು ಮಾಡಿಸಿದೆ, ಹಾಲು ಹಾಕಿದೆ, ಅದೇ ಹಾಲನ್ನ ತಗೊಂಡೋಗಿ ಒಬ್ಬ ಹಸಿದ ವ್ಯಕ್ತಿಗೆ ಕೊಟ್ಟಾಗ, ನಿಸ್ವಾರ್ಥ ಸೇವೆ ಮಾಡಿದಾಗ ಅಲ್ಲಿ ಭಗವಂತನಿಗೆ ಸಂತೋಷ ಆಗುತ್ತೆ. ಆಗ ಭಗವಂತನ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋದು ನಮ್ಗೆ ಸಿಗುತ್ತೆ. ಆ ಭಾವನೆಯನ್ನೇ ಕಾಪಾಡಿಕೊಳ್ಳಿ. ಮತ್ತೊಬ್ಬರಿಗೆ ಮತ್ತದೇ ನಿಸ್ವಾರ್ಥ ಭಾವದಿಂದ ಸಹಾಯ ಮಾಡಿ. ಇದೇ ತರಹದಲ್ಲಿ ಯಾರ್ಯಾರಿಗೆ ನಾವು ಮಾಡ್ತಾ ಹೋಗ್ತೀವೋ ಅದೇ ತರಹದಲ್ಲಿ ನಾವು ನಿಸ್ವಾರ್ಥದಿಂದ ಆ ಒಂದು ಭಾವ ಇಟ್ಕೊಂಡು ಮಾಡ್ಬೇಕು, ಆ ಭಾವನೆ ಇಟ್ಕೊಂಡು ಮಾಡ್ಬೇಕು. ನೀವು ಒಳ್ಳೆಯತನದ ಭಾವನೆಯನ್ನೇ ಸುಮ್ಮನೆ ನಿಮ್ಮಲ್ಲೇ ಇಟ್ಟುಕೊಂಡು ಬೇರೆಯವರಿಗೆ ಸಹಾಯ ಮಾಡಲು ಅದನ್ನ ಬಳಸದಿದ್ದರೆ ಆ ಭಾವನೆಯು ಬಲು ಬೇಗ ನಿಮ್ಮಿಂದ ಹೊರಟು ಹೋಗುತ್ತದೆ. ಸೇವೆಯು ಆಧ್ಯಾತ್ಮಿಕ ಪ್ರಗತಿಯಂತೆಯೇ ಇದು ಎಂದಿಗೂ ಮುಗಿಯದ ಚಕ್ರ. ಯಾವಾಗ ನಿಮಗೆ ವಿಶ್ರಾಂತಿ ಬೇಕು ಎನಿಸುತ್ತದೋ ಅದೇ ಕ್ಷಣ ನಿಮ್ಮ ಕೆಲಸವನ್ನ ನಿಲ್ಲಿಸಿ ಬಿಡಿ. ಏಕೆಂದರೆ ನಿಮ್ಮ ಕೆಲಸವೆಂದಿಗೂ ಮುಗಿಯುವುದಿಲ್ಲ. ಮಾಡಲು ಸಾಕಷ್ಟು ಕೆಲಸವಿದೆಯಾದ್ದರಿಂದ ಕೊಂಚ ವಿಶ್ರಾಂತಿ ಪಡೆಯಿರಿ. ತುಂಬಾ ಕೆಲಸ ಮಾಡ್ತಾ ಇರ್ತೀವಲ್ವಾ, ಆ ತರ ಕೆಲಸ ಮಾಡಿ ಸಾಕಾದಾಗ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮನ್ನ ನೀವು ಉರಿದುಂಬಿಸಿಕೊಳ್ಳಿ. ಮೋಟಿವೇಟ್ ಮಾಡ್ಕೊಳ್ಳೋದು, ನಮಗ್ ನಾವು ಒಂದು ಮೋಟಿವೇಶನ್ ಮಾಡ್ಕೊಂಡು ನಮಗ್ ನಾವು ಮುಂದಕ್ಕೆ ಹೋಗೋದು. ಪುನಃ ಕೆಲಸ ಮಾಡಿ, ಆದರೆ ದೀರ್ಘಕಾಲಿಕ ವಿಶ್ರಾಂತಿಯನ್ನಂತೂ ಪಡೆಯಬೇಡಿ. ಅಂದ್ರೆ ಟೆಂಪರವರಿ ಒಂದು ರೆಸ್ಟ್ ಮಾಡಿ, ಪರ್ಮನೆಂಟ್ ರೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ವೈಯಕ್ತಿಕ ನೋವಿನಲ್ಲಿದ್ದಾಗಲೂ ಆ ನೋವನ್ನೇ ಸೇವೆಯಾಗಿ ಬದಲಾಯಿಸಿಕೊಳ್ಳಿ. ಅಂದ್ರೆ ಬಹಳ ಜನಕ್ಕೆ, ಎಲ್ಲರಿಗೂ ತುಂಬಾ ಜನಕ್ಕಿರುತ್ತೆ, ಹಂಗ್ ನೋಡಿದ್ರೆ ಸಹಜವಾಗಿ ಯಾರಿಗಿಲ್ಲ ಅಂತ ಹೇಳಂಗಿಲ್ಲ. ಒಬ್ರಲ್ಲ ಒಬ್ರಿಗೆ ಒಂದಲ್ಲ ಒಂದು ತೊಂದ್ರೆ ಅನ್ನೋದು ಇದ್ದೇ ಇರುತ್ತೆ. ಆ ವೈಯಕ್ತಿಕ ನೋವು ಇರುತ್ತಲ್ಲ, ಆ ನೋವೇ ನಂದೇ ನಂಗೆ ನೋವಾಗಿದೆ, ನಾನೇನ್ ಅವ್ರಿಗೆ ಸಹಾಯ ಮಾಡೋದು, ನನಗೆ ಮಾಡಕ್ಕಾಗಲ್ಲ, ನಂದೇ ನಾನು ನೋಡ್ಕೊಂಡ್ರೆ ಸಾಕಾಗಿರುತ್ತೆ ಅಂತ ಕೆಲವ್ರು ಅಂತಾರಲ್ವಾ. ಆತರ ಅನ್ಬಾರ್ದು. ಅದನ್ನ ಹೇಳ್ತಾ ಇಲ್ಲ ಇಲ್ಲಿ. ನಮ್ಮ ಆ ನೋವನ್ನ ಒಂದು ಸೇವೆಯಾಗಿ ಅದನ್ನ ಚೇಂಜ್ ಮಾಡ್ಕೊಳ್ಳಿ, ಬದಲಾಯಿಸ್ಕೊಳ್ಳಿ. ಅಂದರೆ
ನೋವಿನಲ್ಲಿ ನಾವು ಕೊರಗೋ ಬದ್ಲಿಗೆ ಅದೇ ಸಮಯವನ್ನ ಒಂದು ಸ್ವಾರ್ಥ ಇಲ್ದಂಗೆ ನಿಸ್ವಾರ್ಥವಾಗಿ ಕೆಲಸ ಮಾಡ್ಬೇಕು ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ. ಆಗ ಅಲ್ಲಿ ನಾವು ನಮ್ದೇ ಆದ ನೋವಲ್ಲಿ ಮುಳುಗೋದಕ್ಕಿಂತ ಅಲ್ಲಿ ಸೇವೆ ಮಾಡಿದಾಗ ಅಲ್ಲಿ ಭಗವಂತ ನಮ್ಮನ್ನ ನೋಟಿಸ್ ಮಾಡ್ತಾರೆ, ಗಮನಿಸ್ತಾರೆ. ಹಬ್ಬ ನೋಡು, ಇವ್ನಿಗಿಷ್ಟು ಕಷ್ಟ ಇದೆ, ಇವಂದೇ ಇಷ್ಟು ಕಷ್ಟ ಇಟ್ಕೊಂಡು ಇನ್ನೊಬ್ಬ ಆ ತರ ಕಷ್ಟ ಅಂತಿದ್ರೆ ಆತನಿಗೆ ಸೇವೆ ಮಾಡ್ತಾ ಇದ್ದಾನೆ ಅಥವಾ ಆತನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ನೋಟಿಸ್ ಮಾಡ್ತಾರೆ ಭಗವಂತ. ನೀವು ನಿಮ್ಮ ನೋವನ್ನು ಭಗವಂತನು ನಿಮಗೆ ನೀಡಲಾಗಿರುವ ಸಾಮರ್ಥ್ಯ ಮತ್ತು ಪ್ರತಿಭೆಗಳನ್ನ ಬಳಸಿಕೊಂಡು ಸೇವೆ ಮಾಡುವ ಮೂಲಕ ಮರೆಯಬಹುದು. ಇಲ್ಲಿ ಈ ಪುಸ್ತಕವನ್ನ ಬರ್ದಿರೋ ಒಂದು ಮಹಿಳೆ ಯಾರು? ಕೋಶದ್ ಭಾವನಗರಿ. ಆ ತಾಯಿ ಕೂಡ ತನ್ನ ಇಬ್ಬರ ಮಕ್ಕಳನ್ನ ಕಳ್ಕೊಂಡಿರ್ತಾರೆ ಆಕ್ಸಿಡೆಂಟಲ್ ಅಲ್ವಾ. ಆಗ ಅವ್ರು ಕನೆಕ್ಟ್ ಆಗ್ಬಿಟ್ಟು ಈ ಪುಸ್ತಕವನ್ನ ಬರ್ಸಿದ್ದು ರಿಯಲ್ ಆಗಿ ಆತ್ಮಲೋಕದಿಂದ ಕನೆಕ್ಟ್ ಆಗಿ. ಅವ್ರ ನೋವಲ್ಲೇ ಕೊರಗ್ತಾ ಕಳಿತಾ ಒಂದು ಕೊರಗಿ ಅದೇ ಕೊರಗಲ್ಲಿ ಜೀವವನ್ನ ಬಿಟ್ಬಿಟ್ಟಿದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ಲ, ಅಥವಾ ನಮ್ಗೆ ಈ ಮಾಹಿತಿ ಸಿಗ್ತಾ ಇರ್ಲಿಲ್ಲ, ಈ ಪುಸ್ತಕದ ಒಂದು ಸೃಷ್ಟಿನೇ ಆಗ್ತಾ ಇರ್ಲಿಲ್ಲ ಅಲ್ವಾ. ಅವ್ರ ನೋವನ್ನ ಮರ್ತ್ಬಿಟ್ರು. ಆ ನೋವನ್ನ ಮರ್ತು ಅವರು ನಿಸ್ವಾರ್ಥವಾಗಿ ಈ ಒಂದು ಅವ್ರಿಗೇನು ಮಾಹಿತಿ ಕೊಟ್ರು ಆ ಪುಸ್ತಕ ರೂಪವಾಗಿ ಮಾಹಿತಿಯನ್ನ ಎಲ್ಲ ಕಲೆಕ್ಟ್ ಮಾಡಿ ಬರ್ದ್ಬಿಟ್ಟು ಈ ಪುಸ್ತಕವನ್ನ ನಮ್ಗೆ ಒಂದು ಹೊರ ಹೊಮ್ಮಿಸಿದ್ದಾರೆ, ನಮಗೆ ಕೊಟ್ಟಿದಾರಲ್ವಾ. ಅವರ ಒಂದು ಸ್ವಂತ ನೋವನ್ನ ಹೇಗೆ ಮರೆತರು ಅದೇ ತರಹದಲ್ಲಿ ಭಗವಂತನು ನಿಮಗೆ ನೀಡಲಾಗಿರುವ ಸಾಮರ್ಥ್ಯ ಮತ್ತು ಪ್ರತಿಭೆಗಳನ್ನ ಬಳಸಿಕೊಂಡು ಸೇವೆ ಮಾಡುವ ಮೂಲಕ ಮರೆಯಬಹುದು. ಅವ್ರ ನೋವನ್ನ ಅವ್ರು ಇದೇ ತರದಲ್ಲಿ ಮರೆತರು. ಅವಾಗ ಈ ತರ ಸೇವೆ ಮಾಡೋದ್ರ ಮುಖಾಂತರ ಇದೇ ನಿಮ್ಮ ಜೀವನದ ಮೂರನೆಯ ಧ್ಯೇಯ. ನಮ್ಮ ಮೂರನೇ ಧ್ಯೇಯ ಒಂದು ಗುರಿ ಅನ್ನೋದು ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಮರ್ಥ್ಯ ಮತ್ತು ಪ್ರತಿಭೆಗಳನ್ನು ಇತರರ ಏಳಿಗೆಗಾಗಿ ಬಳಸೋದು. ಅಂದ್ರೆ ನಮ್ಮಲ್ಲಿ ಏನ್ ಕೆಪಾಸಿಟಿ ಇರುತ್ತೆ, ಏನೊಂದು ಸ್ಟ್ರೆಂತ್ ಇರುತ್ತೆ ಅದು, ಹಾಗೆ ಒಂದು ಪ್ರತಿಭೆ, ನಮ್ಮ ಒಂದು ನಾಲೆಡ್ಜ್ ಏನಿರುತ್ತೆ, ಯಾವ್ಯಾವ ಪ್ರತಿಭೆನ ನಾವ್ ಇಟ್ಕೊಂಡಿರ್ತೀವಿ ಅದನ್ನ ಬೇರೆಯವರ ಡೆವಲಪ್ಮೆಂಟಿಗೋಸ್ಕರ ಅದನ್ನ ಯೂಸ್ ಮಾಡ್ಕೊಳ್ಳೋದು. ಅದನ್ನೆಲ್ಲ ಮೊದಲ 2 ಅಂಶಗಳಾದ ಸ್ವಯಂ ಸುಧಾರಣೆ ಮತ್ತು ನಿಸ್ವಾರ್ಥ ಸೇವೆಯು ಎಲ್ಲರಿಗೂ ಇರುವ ಸಾಮಾನ್ಯ ಧ್ಯೇಯವಾಗಿದೆ. ಅಂದ್ರೆ ನಮಗೆ ನಾವು ಸುಧಾರಣೆ ಮಾಡ್ಕೊಳ್ಳೋದು, ನಮ್ಮನ್ನ ನಾವು ಸರಿಯಾಗಿ ಇಟ್ಕೊಳ್ಳೋದು, ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ನಮ್ಮಲ್ಲಿರೋ ಒಂದು ಗುಣಗಳನ್ನ ಏನೇನಿರುತ್ತೆ ಅದನ್ನ ಚೇಂಜ್ ಮಾಡ್ಕೊಡೋದು, ಅದು ಮತ್ತೆ ನಿಸ್ವಾರ್ಥ ಸೇವೆ ಅನ್ನೋದು ಎಲ್ಲರಿಗೂ ಇರುವ ಒಂದು ಒಂದು ಕಾಮನ್, ಒಂದು ಸಹಜವಾದ ಒಂದು ಗುರಿಯಾಗಿದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಗುರಿ ಇರ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವಯಂ ಸುಧಾರಣೆ ಅಂದ್ರೆ ನಮ್ಮನ್ನ ನಾವು ಸುಧಾರಿಸಿಕೊಳ್ಳೋದು, ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳೋದು, ನಮ್ಮನ್ನ ನಾವು ಒಂದು ಒಳ್ಳೆ ದಾರಿಯಲ್ಲಿ ಹೋಗೋದಿಕ್ಕೆ ಅದನ್ನ ಸರಿ ಮಾಡ್ಕೊಂಡು ಹೋಗೋದು. ಜೊತೆಗೆ ಆ ಒಂದು ನಿಸ್ವಾರ್ಥ ಸೇವೆ, ಸ್ವಾರ್ಥರಹಿತವಾದ ಸೇವೆ, ಇದನ್ನ ಈ 2 ಗುಣವನ್ನ ಸಾಮಾನ್ಯವಾಗಿ ಹೊಂದಿರ್ಲೇಬೇಕು. ಅದ್ರ ಜೊತೆಗೆ ಈಗ ಎಕ್ಸ್ಟ್ರಾ ಏನ್ ಹೇಳಿದ್ರು ಮುಂಚೆನೆ, ಆ ಒಂದು ನಮ್ಮ ಸಾಮರ್ಥ್ಯ ಏನ್ ಎಕ್ಸ್ಟ್ರಾ ಇರುತ್ತೆ, ಕೆಪಾಸಿಟಿ ಏನಿರುತ್ತೆ, ಒಂದು ಪ್ರತಿಭೆ ಏನಿರುತ್ತೆ ಅದನ್ನ ಬೇರೆಯವರ ಏಳಿಗೆಗಾಗಿ ನಾವು ಬಳಸೋದು. ಪ್ರತಿಯೊಬ್ಬರಿಗೂ ಇವೆರಡರ ಜೊತೆಗೆ ಮೂರನೆಯ ಧ್ಯೇಯವು ಇದ್ದೇ ಇದೆ, ಆದರೆ ಇದು ಪ್ರತಿಯೊಬ್ಬರಲ್ಲೂ ಕೂಡ ಭಿನ್ನವಾಗಿರುತ್ತದೆ. ನಿಮ್ಮ ಈ ಧ್ಯೇಯವು ನಿಮ್ಮ ಸಾಮರ್ಥ್ಯದ ಮೇಲೆ ಅವಲಂಬಿಸಿದೆ. ಸಾಮರ್ಥ್ಯವೆಂದರೆ ಯಾವುದೇ ರೀತಿಯ ಕೌಶಲ್ಯತೆ ಅಥವಾ ಪರಿಣಿತಿ, ಅಂದ್ರೆ ಆಡುವುದು, ನೃತ್ಯ, ಬರವಣಿಗೆ, ನಟನೆ, ಕ್ರೀಡೆ, ಹೀಗೆ ಅಲ್ಲದೆ ವೃದ್ಧರೊಂದಿಗೂ ಪ್ರಾಣಿ ಪಕ್ಷಿಗಳೊಂದಿಗೂ ಮಕ್ಕಳೊಂದಿಗೂ ನೀವು ಹೊಂದಿರಬಹುದಾದ ವಿಶೇಷ ಸಂಬಂಧವು ನಿಮ್ಮ ಸಾಮರ್ಥ್ಯವಾಗಿರಬಹುದು. ಆದ್ರೆ ಇದಷ್ಟೇ ಹೇಳ್ತಾ ಇಲ್ಲ. ಒಂದು ಸಾಮರ್ಥ್ಯ, ಒಂದು ಕೆಪಾಸಿಟಿ ಅಂದ್ರೆ ನಾವು ಸಹಜವಾಗಿ ಏನ್ ಅಂದ್ಕೊಂಡಿರ್ತೀವಿ, ಒಂದು ಸಿಂಗರ್ ಅಂದ್ರೆ ಹಾಡೋದು, ಒಂದು ಡ್ಯಾನ್ಸ್ ಮಾಡೋದು, ಅಥವಾ ಒಂದು ರೈಟರ್ ಅಂದ್ಕೋಬಹುದು, ಅಥವಾ ಒಂದು ಏನು ನಟನೆ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಅಥವಾ ಒಂದು ಕ್ರಿಕೆಟರ್ ಅಂದ್ರೆ ಒಂದು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರಲ್ಲ ಆ ತರ ಅಂತ ನಾವ್ ಅಂದ್ಕೊಂತೀವಲ್ಲ, ಅದಷ್ಟೇ ಅಲ್ಲ. ವೃದ್ಧರೊಂದಿಗೆ ಅಂದ್ರೆ ವಯಸ್ಸಾದವರೊಂದಿಗೆ, ಹಾಗೆ ಪ್ರಾಣಿ ಪಕ್ಷಿಗಳು, ಏನು ಜೀವ ಸಂಕುಲವಿರ್ತವೆ ಪ್ರಾಣಿ ಪಕ್ಷಿಗಳು, ಆ ಮೂಕ ಜೀವಿಗಳೊಂದಿಗೆ, ಹಾಗೆ ಮಕ್ಕಳೊಂದಿಗೂ ಕೂಡ ನಾವು ಏನು ಒಂದು ಹೊಂದಿರ್ತೀವಿ, ಒಂದು ವಿಶೇಷವಾದ ಒಂದು ಸಂಬಂಧ, ಒಂದು ರಿಲೇಶನ್ಶಿಪ್ ಅವ್ರ ಜೊತೆಗೆ ಇರುತ್ತೋ ಅದು ಕೂಡ ನಮ್ಮ ಸಾಮರ್ಥ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಕೆಲವರು ಹಾಗೆ ಇರ್ತಾರೆ, ಕೆಲವರಿಗೆ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾ ಇಷ್ಟ, ಅವುಗಳ ಜೊತೆ ಮಾತಾಡೋದು, ಅವುಗಳನ್ನ ಸವರೋದು, ಅವುಗಳನ್ನ ಸಾಕೋದು, ಅವುಗಳ ಸೇವೆ ಮಾಡೋದು, ಅಥವಾ ಅವುಗಳ ಜೊತೆ ತುಂಬಾ ಒಡನಾಟ ಹೊಂದೋದು ಜಾಸ್ತಿ, ಈ ತರ ಇರುತ್ತೆ. ಇನ್ನ ಕೆಲವರಿಗೆ ವಯಸ್ಸಾದ ವ್ಯಕ್ತಿಗಳನ್ನ ನೋಡ್ಕೊಳ್ಳೋದು, ಮಾತಾಡ್ಸೋದು, ಅಥವಾ ಒಂದು ವೃದ್ಧಾಶ್ರಮ ನಡೆಸೋದು. ತುಂಬಾ ಜನ ಎಲ್ಲಾರು ನಡ್ಸಕ್ ಆಗಲ್ಲ, ಅದನ್ನ ಎಲ್ಲಾರು ನಡೆಸಿದ್ರು ಕೂಡ ಎಲ್ಲರೂ ಕೂಡ ಡೆಡಿಕೇಟೆಡ್ ಆಗಿ ನಡೆಸಲ್ಲ.
ತುಂಬಾ ರೇರಲ್ಲಿ ಅದನ್ನ ಡೆಡಿಕೇಟೆಡ್ ಆಗಿ ಪ್ರಾಮಾಣಿಕತೆಯಿಂದ ಕರೆಕ್ಟ್ ಆಗಿ ನಡೆಸ್ತಾ ಇರ್ತಾರೆ, ಅವ್ರನ್ನೆಲ್ಲ ಸರಿಯಾಗಿ ನೋಡ್ಕೊಳ್ತಾ. ಆ ತರಹದಲ್ಲಿ ಕೂಡ ಮಾಡಬಹುದು. ಈ ತರಹದ ಒಂದು ವಿಶೇಷ ಸಂಬಂಧ ಅಂದ್ರೆ ಮಕ್ಕಳ ಜೊತೆಗೂ ಕೂಡ ಒಂದು ಇರೋದು, ಇವೆಲ್ಲ ಸಂಬಂಧ ಇದೊಂದು ಸಾಮರ್ಥ್ಯ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಈ ತರ ಇರೋದು ಇದೊಂಥರ ಸ್ಪೆಷಲ್ ಅಂತ ಅನ್ಸ್ಕೊಳ್ಳುತ್ತೆ ಅಲ್ವಾ. ನೀವು ಅದ್ಭುತವಾಗಿ ಅಡುಗೆ ಮಾಡುವವರಾಗಿರಬಹುದು, ಅದನ್ನು ಹೇಳ್ತಾ ಇದಾರೆ ನೋಡಿ. ಲೇಡೀಸ್ಗೆ ಬೇಡ, ಜೆಂಟ್ಸ್ ಕೂಡ ಆಗಿರ್ಬೋದು, ಲೇಡೀಸ್ ಅಂತಾನೆ ಅಲ್ಲ, ಅಡುಗೆ ಯಾರು ಬೇಕಾದ್ರೂ ಮಾಡ್ಬೋದಲ್ವಾ. ಅದ್ಭುತವಾಗಿ ಅಡುಗೆ ಮಾಡುವವರು ಕೂಡ ಆಗಿರ್ಬೋದು, ಅದು ಒಂದು ಕೆಪಾಸಿಟಿ ಅಲ್ವಾ. ತೋಟಗಾರಿಕೆಯೋ ಮರಗೆಲಸವೋ ಒಟ್ಟಿನಲ್ಲಿ ಯಾವುದೇ ಒಂದು ಕೌಶಲ್ಯವಿದ್ದರೂ ಅದನ್ನು ನಿಮ್ಮ ಅನೇಕ ಜೀವಿತ ಅವಧಿಗಳಲ್ಲಿ ಗಳಿಸಿಕೊಂಡಿರುತ್ತೀರಿ. ನಿಮಗೆ ತಿಳಿದಿರಲಿ, ಭೂಮಿಯ ಮೇಲಿನ ಪ್ರತಿಯೊಬ್ಬ ವ್ಯಕ್ತಿಗೂ ಸಾಮರ್ಥ್ಯವಿದೆ. ಭಗವಂತನು ಎಂದಿಗೂ ತನ್ನ ಮಗುವನ್ನ ಆಶೀರ್ವಾದ ರಹಿತವಾಗಂತೂ ಭೂಮಿಗೆ ಕಳಿಸಿರಲಾರ. ಅಂದ್ರೆ ಭೂಮಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದ ಒಂದು ವ್ಯಕ್ತಿತ್ವ ಅಥವಾ ಒಂದು ಸಾಮರ್ಥ್ಯ ಅಂದ್ರೆ ಕೆಪಾಸಿಟಿ ಅನ್ನೋದು ಇದ್ದೇ ಇರುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಒಂದು ಆಶೀರ್ವಾದ ಇಲ್ದಂಗೆ ಕಳ್ಸಿರಲ್ಲ ಅಂತ ಹೇಳಿ ನಮ್ಗೆ ತಿಳಿಸ್ತಾ ಇದ್ದಾರೆ. ನಕಾರಾತ್ಮಕ ಕ್ರಿಯೆಗಳು ಕೆಟ್ಟ ಕರ್ಮವನ್ನುಂಟು ಮಾಡಿದಂತೆ ಸಕಾರಾತ್ಮಕ ಕ್ರಿಯೆಗಳು ಒಳ್ಳೆಯ ಕರ್ಮವನ್ನ ಸೃಷ್ಟಿಸುತ್ತದೆ. ಸಹಜವಾಗಿ ನೆಗೆಟಿವ್ ಕರ್ಮ ಗೊತ್ತಲ್ವಾ, ಅದು ನೆಗೆಟಿವ್ ನ ಕ್ರಿಯೇಟ್ ಮಾಡುತ್ತೆ. ಪಾಸಿಟಿವ್ ಆಗಿ ಒಂದು ಮಾಡಿದ್ದು ಪಾಸಿಟಿವ್ ನ ಕ್ರಿಯೇಟ್ ಮಾಡುತ್ತೆ, ಪಾಸಿಟಿವ್ ಕರ್ಮ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಿಮ್ಮ ಉತ್ತಮ ಕರ್ಮವು ಆಧ್ಯಾತ್ಮಿಕ ಸಾಮರ್ಥ್ಯದ ರೂಪದಲ್ಲಿ ದೊರೆಯುತ್ತದೆ. ಅಂದ್ರೆ ನಮ್ಗೆ ಆಧ್ಯಾತ್ಮಿಕವಾಗಿ ಒಂದು ಕೆಪಾಸಿಟಿ ಏನ್ ಸಿಗ್ತಾ ಹೋಗುತ್ತೆ, ಆ ಒಂದು ಒಳ್ಳೆಯ ಕರ್ಮ ಅನ್ನೋದು ಅದ್ರ ಮುಖಾಂತರ ಸಿಗುತ್ತೆ. ಈ ಸಾಮರ್ಥ್ಯವು ಉಳಿದವರಿಗೆ ಸಹಾಯ ಮಾಡಲು ಸಾಧ್ಯವಾಗುವಂತೆ ನಿಮ್ಮ ಪ್ರಗತಿಯು ಕಾರಣವಾಗುತ್ತದೆ. ನಾವ್ ಏನು ಆಧ್ಯಾತ್ಮಿಕವಾಗಿ ಒಂದು ನಮ್ಗೆ ಒಂದು ಸಿಕ್ಕಿರುತ್ತೆ, ಏನೋ ಒಂದು ಸಾಮರ್ಥ್ಯನ ಸಿಕ್ಕಿರುತ್ತೆ, ಅದನ್ನ ನಾವು ಬೇರೆಯವ್ರಿಗೋಸ್ಕರ ಮಾಡಿದಾಗ ಆ ಬೇರೆಯವ್ರಿಗೆ ಮಾಡಿದ ಪ್ರಗತಿ, ನಾವ್ ಏನು ಡೆವಲಪ್ಮೆಂಟ್ ಮಾಡ್ತಿರ್ತೀವಿ, ಬೇರೆಯವ್ರು ಉದ್ಧಾರ ಆಗ್ತಾರೆ ಅಂತ ನಾವ್ ಅಂದ್ಕೊಂತಿರ್ತೀವಿ, ಅದರ ಜೊತೆಗೆ ನಾವು ಕೂಡ ಅದು ಡೆವಲಪ್ಮೆಂಟ್ ಆಗ್ತಾ ಇರ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ನೀವು ಸಹಜವಾಗಿ ಯಾವುದಾದರೂ ಕೌಶಲ್ಯವನ್ನ ಹೊಂದಿದ್ದರೆ ನಿಮ್ಮ ಆತ್ಮವು ಅದನ್ನು ಅನೇಕ ಜೀವಿತ ಅವಧಿಯಲ್ಲಿ ಗಳಿಸಿಕೊಂಡದ್ದಾಗಿರುತ್ತದೆ. ಅಂದ್ರೆ ತುಂಬಾ ಸಹಜವಾಗಿ ನಮ್ಗೆ ಏನೋ ಒಂದು ಕೆಪಾಸಿಟಿ ಇರುತ್ತೆ, ಆ ಕೆಪಾಸಿಟಿ ಸುಮ್ನೆ ಬಂದಿರಲ್ಲ, ಯಾವುದೋ ಒಂದು ಲೈಫ್ ಟೈಮ್, ಒಂದು ಪಾಸ್ಟ್ ಜನ್ಮದಲ್ಲಿ ಅದನ್ನ ಪಡ್ಕೊಂಡ್ ಬಂದಿರ್ತೀವಿ, ಅದು ಹೇಳ್ತಾ ಇದ್ದಾರೆ. ಅದು ಮತ್ತಿದನ್ನ ನಿಮ್ಮ ಭೌತಿಕ ಮನಸ್ಸು ಕೂಡ ಒಪ್ಪಿಕೊಳ್ಳುತ್ತದೆ. ಅದೇನೆಂದರೆ ನೀವು ನಿಮ್ಮ ಸಾಮರ್ಥ್ಯವನ್ನ ಹೊಸದಾಗೇನು ಗಳಿಸಿಕೊಳ್ಳುತ್ತಿಲ್ಲ, ಬದಲಿಗೆ ಹಿಂದೆ ಗಳಿಸಿದ್ದನ್ನು ಈ ಜನ್ಮದಲ್ಲಿ ಮರುಶೋಧಿಸಿರುತ್ತೀರಿ. ಬಹಳ ಜನ ಆಕ್ಟ್ರೆಸ್ ಇರ್ತಾರೆ, ಅವ್ರು ಸಣ್ಣ ಸಣ್ಣ ಪುಟ್ ಮಕ್ಳೆಲ್ಲ ಆಕ್ಟಿಂಗ್ ಬಂದಿರ್ತಾರಲ್ವಾ, ಅವ್ರು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿರ್ತಾರೆ. ಹೇಗ್ ಮಾಡ್ತಾರೆ, ಅವ್ರಿಗೆ ಯಾವ್ದೋ ಒಂದು ಪಾಸ್ಟ್ ಲೈಫ್ ಇಂದ ಕನೆಕ್ಷನ್ ಇರುತ್ತೆ, ಅದು ಈ ಒಂದು ಜನ್ಮದಲ್ಲಿ ಅವ್ರಿಗೆ ಕರಗತವಾಗಿರುತ್ತೆ. ಅದನ್ನ ಅದೇ ತರಹದಲ್ಲಿ ನಿಮ್ಮ ಸಾಮರ್ಥ್ಯವೇನೇ ಇದ್ದರೂ ಅದನ್ನು ಇತರರ ಸೇವೆಗಾಗಿ ಬಳಸಬೇಕು. ಬಹಳಷ್ಟು ಜನರು ಅವರ ಸಾಮರ್ಥ್ಯವನ್ನ ಹಣ ಪ್ರಖ್ಯಾತಿಯನ್ನ ಗಳಿಸಲು ಬಳಸುತ್ತಾರೆ. ಅಂದ್ರೆ ಅವ್ರ ಸಾಮರ್ಥ್ಯ ಏನೇ ಇದ್ರು ಈ ತರ ಮಾಡ್ತಾ ಇರ್ತಾರೆ ಸೆಲ್ಫಿಶ್ ಆಗಿ. ಇದೇನೇ ನಿಮ್ಮ ಜೀವನದ ಅಂತಿಮ ಉದ್ದೇಶ ಅಲ್ಲ. ಮನುಕುಲಕ್ಕೆ ಸಕಾರಾತ್ಮಕವಾದ ಕೊಡುಗೆಯನ್ನ ನೀಡುವಂತದ್ದೇನಾದರೂ ಮಾಡಿ, ಒಂದು ಪಾಸಿಟಿವ್ ಆಗಿ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕು, ಆ ತರದ್ ಮಾಡಿ. ನೀವು ಪ್ರಸಿದ್ಧರಾಗುವ ಅದೃಷ್ಟವನ್ನ ಹೊಂದಿದ್ದೇ ಆದರೆ ಅದನ್ನ ಆಧ್ಯಾತ್ಮಿಕ ಜ್ಞಾನವನ್ನ ಹರಡಲು ವೇದಿಕೆಯನ್ನಾಗಿ ಬಳಸಿಕೊಳ್ಳಿ. ನಿಮ್ಮ ಪ್ರತಿಭೆಯನ್ನ ಜನರನ್ನು ಗುಣಪಡಿಸಲು, ಸಂತೋಷಪಡಿಸಲು ಮತ್ತು ಅವರ ಏಳಿಗೆಗಾಗಿ ಬಳಸಿ. ಭಗವಂತನ ಸಾಧನವಾಗಿರುವುದಕ್ಕೆ ಪೂರಕವಾಗಿ ನಿಮ್ಮಲ್ಲಿರುವ ಸಾಮರ್ಥ್ಯವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ಅಂದ್ರೆ ಈಗ ಸಾಲು ಮರದ ತಿಮ್ಮಕ್ಕ ಆಗಿರ್ಬೋದು, ಹಾಗೆ ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು, ಎಷ್ಟು ಜನ ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಸುಭಾಷ್ ಚಂದ್ರ ಬೋಸ್, ಬಹಳ ಜನ ಇದ್ದಾರೆ. ಅವರೆಲ್ಲ ಹೇಳ್ತಾ ಹೋದ್ರೆ ಅವರೆಲ್ಲ ಏನೇನೆಲ್ಲ ಮಾಡ್ತಾ ಹೋದ್ರು ಹೇಳಿ, ಅದನ್ನ ಅವ್ರ ಸಾಮರ್ಥ್ಯವನ್ನ ಒಂದು ದೇಶದ ಸೇವೆಗಾಗಿ ಮೀಸಲಿಟ್ರು. ಈ ಮರಗಳನ್ನ ನೆಡದೇ ಇದ್ದಿದ್ರೆ ನನಗೆ ಮರ ನೆಟ್ಟ ಮೇಲೆ ನನಗೆ ಗಾಳಿ ಕುಡಿಯಕ್ ನಾನೇ ಇರೋದಿಲ್ಲ, ಬೇರೆಯವ್ರಿಗೆ ಸಿಗುತ್ತೆ, ನಾನ್ಯಾಕೆ ನೆಡ್ಲಿ ಅಂತ ಆ ತಾಯಿ ನೆಡದೇ ಇದ್ರೆ ನಮ್ಗೆಲ್ಲ ಹೇಗೆ ಸಿಗ್ತಾ ಇತ್ತು ಅದೆಲ್ಲ ಹೇಳಿ. ಆ ತರ ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ರೆ, ಆ ತರ ಮಾಡಿದ್ರೆ ಈ ತರಹದಲ್ಲಿ ಮಾಡ್ಬೇಕು ಅಂತ ನಮ್ಗೆ ಈ ತರದ ಉದಾಹರಣೆ ನಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿರುವ ಸಾಮರ್ಥ್ಯವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ, ಅದಕ್ಕೆ ನ್ಯಾಯವನ್ನ ಒದಗಿಸಿ. ನಿಮ್ಮ ಸೇವೆಯಲ್ಲಿ ಪರಾಕಾಷ್ಠೆಯನ್ನ ಹೊಂದಿ, ಆದರೆ ನಿಮ್ಮ ಸಾಮರ್ಥ್ಯ ಮತ್ತು ಪ್ರತಿಭೆಗಳನ್ನು ಐಹಿಕ ಉದ್ದೇಶಗಳಿಗಾಗಿ ಮಾತ್ರ ಬಳಸದಿರಿ. ಅಂದ್ರೆ ಈ ಒಂದು ಲೌಕಿಕ ಉದ್ದೇಶ ಇರುತ್ತಲ್ಲ, ಅದಕ್ಕೋಸ್ಕರ ನಮ್ಮ ಸಾಮರ್ಥ್ಯ, ಕೆಪಾಸಿಟಿ ಮತ್ತೆ ನಮ್ಮ ಪ್ರತಿಭೆಯನ್ನ ಬಳಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಸೇವೆಗೆ ಬಳಸ್ಬೇಕು, ಸ್ವಾರ್ಥರಹಿತವಾದ ಸೇವೆಗೆ ಬಳಸ್ಬೇಕು. ಈ ತರಹದ ಒಂದು ನಮ್ಮ ಒಂದು ಆಸೆ ಆಕಾಂಕ್ಷೆ ಪೂರೈಸ್ಕೊಳ್ಳೋದಕ್ಕೆ ಬಳಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಉನ್ನತ ಉದ್ದೇಶದಿಂದ ಉನ್ನತ ಧ್ಯೇಯದಿಂದ ಉನ್ನತ ಗುರಿ ಸಾಧನೆ. ಹಾಗಾಗಿ ಮೊದಲಿಗೆ
ಉನ್ನತ ಉದ್ದೇಶವೇನಿದೆ ಎಂಬುದನ್ನ ಕಂಡುಕೊಳ್ಳಿ. ಅಂದ್ರೆ ಈಗ ಅಷ್ಟು ಒಂದು ರೀತಿಯಲ್ಲಿ ಒಂದು ಉನ್ನತವಾಗಿ ನಮ್ಮ ಒಂದು ಉದ್ದೇಶ ಅನ್ನೋದು ಇರ್ಬೇಕಾಗುತ್ತೆ. ಅದಕ್ಕೆ ಉನ್ನತವಾದ ಒಂದು ಒಳ್ಳೆ ಧ್ಯೇಯ, ಅಂದ್ರೆ ತುಂಬಾ ಒಂದು ಒಳ್ಳೆ ಧ್ಯೇಯ ಅಂದ್ರೆ ಉನ್ನತವಾಗಿರ್ಬೇಕು. ನಾವು ತುಂಬಾ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಮನ್ಸಿಟ್ಕೊಂಡ್ರೆ ಸಾಲದು. ನಮ್ಮ ಭಾವನೆಗಳು ಉನ್ನತವಾಗಿರ್ಬೇಕು, ನಮ್ಮ ಗುರಿ ಅನ್ನೋದು ಉನ್ನತವಾಗಿರ್ಬೇಕು. ಅದೆಲ್ಲ ಇದ್ದಾಗ ನಾವು ಉನ್ನತವಾದ ಒಂದು ಸ್ಥಾನಕ್ಕೆ, ಒಂದು ಜಾಗಕ್ಕೆ, ಒಂದು ಪೊಸಿಷನ್ಗೆ ಹೋಗ್ತೀವಿ. ಆ ತರಹದ ಒಂದು ಗುರಿಯನ್ನ ನಾವ್ ಇಟ್ಕೋಬೇಕು. ಹಾಗಾಗಿ ಮೊದಲಿಗೆ ಉನ್ನತ ಉದ್ದೇಶ ಏನಿದೆ ಅನ್ನೋದನ್ನ ಕಂಡುಕೊಳ್ಳಿ, ತಿಳ್ಕೊಳ್ಳಿ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ನಾವ್ ನೆಕ್ಸ್ಟ್ ಮತ್ತೆ ರೀಡಿಂಗ್ ಅಲ್ಲಿ ನೋಡೋಣ. ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಹೆಡ್ಲೈನ್ ಅಲ್ಲಿ, ನಮ್ಮ ಜೀವಿತ ಉದ್ದೇಶವನ್ನ ತಿಳಿಯಲು ನಮಗೆ ಯಾವುದಾದರೂ ಮಾರ್ಗವಿದೆಯೇ? ಅಂದ್ರೆ ನಮ್ಮ ಒಂದು ಲೈಫ್ ಪರ್ಪಸ್ ಏನು ಅಂತ ತಿಳ್ಕೊಳಕ್ಕೆ ನಮ್ಗೆ ಯಾವ್ದಾದ್ರು ಒಂದು ದಾರಿ ಇದೆಯಾ, ಮಾರ್ಗ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕ್ವಶನ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ರೀಡಿಂಗ್ ಅಲ್ಲಿ ನಾವು ಮತ್ತೆ ತಿಳ್ಕೊಳ್ತಾ ಹೋಗೋಣ. ಏನೇನ್ ಹೇಳ್ತಾರೆ ಮಾಸ್ಟರ್ಸ್ ಅಂತ ಕೆಲವೊಂದು ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಆ ಪಾಯಿಂಟ್ಸ್ ಏನಂತಾನು ಕೂಡ ನಾವು ತಿಳ್ಕೊಳ್ಳೋಣ. ಇಲ್ಲಿಗೆ ಈ ರೀಡಿಂಗ್ ನ ಕಂಪ್ಲೀಟ್ ಮಾಡೋಣ.